Hello, Namaskara. Welcome back. Welcome to Num Diploma channel. So, dear Diploma C25 syllabus students, ಅದ್ರಲ್ಲಿ particularly electronics branch students, CS ಅವರು ನೋಡಬಹುದು, ನೋ ಇಶ್ಯೂ. ಓಕೆ, ಅವ್ರಿಗೂ ಸಪರೇಟ್ ವಿಡಿಯೋಸ್ ಮಾಡ್ತೀನಿ. ಸೊ ನಿಮಗೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ 1 ಬರುತ್ತೆ ಫಸ್ಟ್ ಸೆಮ್ ಅಲ್ಲಿ. ಅದ್ರದ್ದು ಒಂದು ಪಾಸಿಂಗ್ ಪ್ಯಾಕೇಜ್ ವಿಡಿಯೋ 1 ಅಂತ ಮಾಡ್ತೀನಿ ಅಂತ ಹೇಳಿದ್ದೆ. ಅದ್ರ ವಿಡಿಯೋ ಮಾಡೋದಕ್ಕೆ ಬಂದಿದ್ದೀನಿ. ಓಕೆ, ಸೊ ನಿಮಗೆ ವೀಕ್ 4 ಅಲ್ಲಿ ವಿಡಿಯೋ ತಂದಿದ್ದೀನಿ. ದಟ್ಸ್ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ 1. ಸೊ ವೀಕ್ 4 ಒಂದು ಓದಿದ್ರೆ ಸಾಕು, ಡೀಟೇಲ್ ಆಗಿ ನಿಮಗೆ ರಫ್ಲಿ 24 ಮಾರ್ಕ್ಸ್ ಬರುತ್ತೆ. 24 to 27 ಮಾರ್ಕ್ಸ್ ಇಲಿಸ್ಟ್ರೇಟ್ ಮಾಡ್ತೀನಿ ನೋಡಿ. ಬ್ಲೂ ಪ್ರಿಂಟ್ ನಿಮ್ಗೆ ಈ ತರ ಬರುತ್ತೆ. ನಿಮ್ಗೆ ಇಲ್ಲಿ ಬೋರ್ಡ್ ಕಡೆಯಿಂದ ಅಪ್ಡೇಟ್ ಆಗಿದೆ, ಲೇಟೆಸ್ಟ್ ಆಗಿ ಅಪ್ಡೇಟ್ ಆಗಿರೋದು. ಸೊ ಸಿಲೆಬಸ್ ನ ಡೌನ್ಲೋಡ್ ಮಾಡ್ಕೊಂಡು ನೋಡಿ, ಅಲ್ಲಿ ಗೊತ್ತಾಗುತ್ತೆ ನಿಮ್ಗಲ್ಲಿ. ಸೊ ವೀಕ್ 4 to 7 ನೋಡಿ, CO2 ಕವರ್ ಆಗುತ್ತೆ. ವೀಕ್ 4 to 7 ಬಂದು 44 ಮಾರ್ಕ್ಸ್ ಇದೆ ನಿಮ್ಗೆ. 44 ಮಾರ್ಕ್ಸ್ ಇದೆ. ಅದರಲ್ಲಿ ಹೇಳಿದ್ನಲ್ಲ, ರಿಮೆಂಬರ್ ಪಾರ್ಟ್ ಬರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್ ಬರುತ್ತೆ, ಅಪ್ಲೈ ಪಾರ್ಟ್ ಬರುತ್ತೆ, MCQ ಬರುತ್ತೆ, FIQ ಬರುತ್ತೆ, 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್ ಎಲ್ಲ ಬರುತ್ತೆ. ಈ 44 ಮಾರ್ಕ್ಸ್ ಅಲ್ಲಿ ನಿಮಗೆ ನೋಡಿ, ಇಲ್ಲಿ 24 ರಿಂದ 27 ಮಾರ್ಕ್ಸ್ ಬರುತ್ತೆ. ಯಾವ ತರ ಅಂತಂದ್ರೆ ನೋಡಿ, ದಿಸ್ ಇಸ್ ದ 4th ವೀಕ್ ಕಂಟೆಂಟ್ಸ್. ಸೊ ಇಷ್ಟೇ ಹೇಳ್ತಾರೆ, ನಾನು ಇಷ್ಟೇ ಕಂಟೆಂಟ್ಸ್ ಡೀಟೇಲ್ ಆಗಿ ಓದಿ ಸಾಕು, ಇನ್ನೇನು ಬೇಡ. ಇದ್ರಲ್ಲೇ ಅಷ್ಟು ಮಾರ್ಕ್ಸ್ ಬರುತ್ತೆ ಅಂತಂದ್ರೆ ಪಾಸಿಂಗ್ ಬೇಕಾಗಿರೋದು ನಿಮ್ಗೆ 40 ಮಾರ್ಕ್ಸ್ ರಫ್ಲಿ. ಅದರಲ್ಲೇ ಒಂದು 24 ಆಯ್ತು, 4 ಮಾರ್ಕ್ಸ್ ಬಿಡ್ರಿ, 20 ರಿಂದ 22 ಮಾರ್ಕ್ಸ್ ರಫ್ಲಿ ನೀವು ಆನ್ಸರ್ ಮಾಡಬಹುದು. ಓಕೆ ನೋಡಿ, ಇಲ್ಲಿ ದಿಸ್ ಇಸ್ ದ ಕಂಟೆಂಟ್ ಇಯರ್. ನೋಡಿ ಇಲ್ಲಿ ಯಾವ್ದು ಬರುತ್ತೆ, ಮಾಡಲ್ ಕ್ವೆಶ್ಚನ್ ಪೇಪರ್ 1, ಮಾಡಲ್ ಕ್ವೆಶ್ಚನ್ ಪೇಪರ್ 2, ಮಾಡಲ್ ಕ್ವೆಶ್ಚನ್ ಪೇಪರ್ 3 ವಿತ್ ಡೀಟೇಲ್ ಕೊಟ್ಟಿದ್ದೀನಿ ನಿಮ್ಗೆ. ಈ ತರ ಡೀಟೇಲ್ಸ್ ಕೊಡೋದು ನಿಮ್ಮ ಉಮೇಶ್ ಸರ್ ಮಾತ್ರ, ನಿಮ್ಮ ND ಅಕಾಡೆಮಿಯಿಂದ. ಓಕೆ, ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ವಿಡಿಯೋ ಸ್ವಲ್ಪ ಲೆಂತ್ ಇರುತ್ತೆ, ನನ್ನ ವಿಡಿಯೋಸ್ ಯಾವಾಗಲೂ ಲೆಂತ್ ಇರುತ್ತೆ. ಯಾಕೆ ಅಂತಂದ್ರೆ ಒಂದು ವಿಡಿಯೋ ನೋಡಿದಾಗ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಅನ್ಕೊಂಡಿರ್ತೀನಿ. ಅದಾದ್ಮೇಲೆ ನಿಮ್ ಕಡೆಯಿಂದ ಸಪೋರ್ಟ್ ಇರಲಿ. ಸಪೋರ್ಟ್ ಯಾವ ತರ ಅಂತಂದ್ರೆ, ನೀವು ವಿಡಿಯೋ ನೋಡಿದಾಗ ಇನ್ನೊಬ್ಬರಿಗೆ ಅದು ಶೇರ್ ಮಾಡಿ. ಬಿಕಾಸ್ ಶೇರಿಂಗ್ ಈಸ್ ಕೇರಿಂಗ್. ಯಾರೋ ಒಬ್ರು ಪಾಸ್ ಆಗ್ತಾರೆ ಅಂತಂದ್ರೆ ಡೆಫಿನೆಟ್ಲಿ ನಂಗೆ ತುಂಬಾ ಒಳ್ಳೇದೆ. ಓಕೆ, ನಂಗೆ ತುಂಬಾ ಖುಷಿ ಆಗುತ್ತೆ ನಮ್ಮ ಹುಡುಗರು ಪಾಸ್ ಆಗ್ತಾರೆ ಅಂತ. ಅದೇ ಬೇಕಾಗಿರೋದು ನನಗೆ. ಅದಕ್ಕೆ ನಿಮ್ಗೋಸ್ಕರ ವಿಡಿಯೋಸ್ ಮಾಡ್ತಾ ಇರೋದು. ಓಕೆ, ನೀವು ನಮ್ ಕಡೆ ಸಪೋರ್ಟ್ ಮಾಡಿ, ಅಷ್ಟೇನೇನು ಇಲ್ಲ. ಓಕೆ, ಆಮೇಲೆ ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದ್ರೆ ಒಂದು ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ. ಕಮೆಂಟ್ಸ್ ಮಾಡೋದು ಮರಿಬೇಡಿ. ಯಾಕಂದ್ರೆ ನಿಮ್ ಕಮೆಂಟ್ಸ್ ನನಗೆ ಬೂಸ್ಟ್ ಅಪ್ ಮಾಡುತ್ತೆ. ಹುಡುಗರು ನೋಡ್ತಾ ಇದಾರೆ ಇನ್ನ ವಿಡಿಯೋಸ್ ಮಾಡ್ಬೇಕು ಅಂತ. ಓಕೆ, ಇನ್ನ ಫಸ್ಟ್ ಸೆಮ್ ಇದೆ, ಸೆಕೆಂಡ್ ಸೆಮ್ ಇದೆ, ಥರ್ಡ್ ಸೆಮ್ ಇದೆ, ಎಲ್ಲಾ ಬರುತ್ತೆ. ಓಕೆ, ಯಾಕೆ ಇವಾಗಲೇ ಹೇಳ್ತಾ ಇದ್ದೀನಿ ಅಂತಂದ್ರೆ ಗೊತ್ತಾಗ್ಲಿ ನಿಮ್ಗೆ ಅಂತ. ಸೊ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆಗ್ಲಿ. ಆಮೇಲೆ ವಿಡಿಯೋ ನೋಡಿದಾದ್ಮೇಲೆ ನೀವು ಎಕ್ಸಾಮ್ ಪೇಪರ್ ಬಂದಾದ್ಮೇಲೆ ಡೆಫಿನೆಟ್ಲಿ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತಂದ್ರೆ, ನಾನು ವಿಡಿಯೋಸ್ ಯಾವ್ದ್ರಿಂದ ಹೆಲ್ಪ್ ಆಗಿದೆ ಅಂತಂದ್ರೂ ಬಂದು ಕಮೆಂಟ್ ಮಾಡಿ, ಎಸ್ ಸರ್ ಐ ವಿಲ್ ಗೋಯಿಂಗ್ ಟು ಪಾಸ್ ಅನ್ಬಿಟ್ಟು. ನಂಗೆ ತುಂಬಾ ಖುಷಿ ಆಗುತ್ತೆ, ನನಗೂ ಗೊತ್ತಾಗುತ್ತೆ ಎಷ್ಟು ಜನ ಹುಡುಗರು ನೋಡ್ತಾ ಇದ್ದೀರಾ ಅಂತ. ಸೊ ಮಾಡಲ್ ಕ್ವೆಶ್ಚನ್ ಪೇಪರ್ 1 ತಗೊಂಡ್ರೆ ನೋಡಿ, ಇಲ್ಲಿ ವೀಕ್ 4 ಕಂಟೆಂಟ್ಸ್ ನಾನು ಹೇಳ್ತಾ ಇರೋದು, ಓನ್ಲಿ ವೀಕ್ 4 ಕಂಟೆಂಟ್ಸ್. ಮಾಡಲ್ ಕ್ವೆಶ್ಚನ್ ಪೇಪರ್ 1 ತಗೊಂಡ್ರೆ 4 MCQ ಬರುತ್ತೆ, 1 ಫಿಲ್ ದ ಬ್ಲಾಂಕ್ಸ್ ಬರುತ್ತೆ, 2 ಮಾರ್ಕ್ಸ್ 3 ಕ್ವಶನ್ ಬರುತ್ತೆ, 3 ಮಾರ್ಕ್ಸ್ 1 ಕ್ವಶನ್ ಬರುತ್ತೆ, 5 ಮಾರ್ಕ್ಸ್ 2 ಕ್ವಶನ್ ಬರುತ್ತೆ. ಟೋಟಲ್ ಮಾಡಲ್ ಕ್ವೆಶ್ಚನ್ ಪೇಪರ್ 1 ಇಂದಾನೆ 24 ಮಾರ್ಕ್ ಬರುತ್ತೆ. ಮಾಡಲ್ ಕ್ವೆಶ್ಚನ್ ಪೇಪರ್ 2 ಇಂದಾನೆ 24 ಮಾರ್ಕ್ ಬರುತ್ತೆ. 3 ಅಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದ್ರೆ 27 ಮಾರ್ಕ್. ಸೊ ಏನ್ ಅನ್ಕೊಬಹುದು, ಬರೀ ವೀಕ್ 4 ಒಂದು ಓದಿದ್ರೆ ನಿಮ್ಗೆ ರಫ್ಲಿ ಏನಿಲ್ಲ ಅಂತಂದ್ರು 22 ರಿಂದ 25 ಮಾರ್ಕ್ಸ್ ಗ್ಯಾರಂಟಿ ಅನ್ಕೊಬಹುದು. ಸೊ 40 ಮಾರ್ಕ್ಸ್ ಅಲ್ಲಿ ಬೇಕಾಗಿರೋದು ನಿಮ್ಗೆ 40 ಮಾರ್ಕ್ಸ್ಗೆ 25 ಮಾರ್ಕ್ಸ್ ಇಲ್ಲೇ ಬಂತು ಅಂದ್ರೆ ಇನ್ನು 15 ಮಾರ್ಕ್ಸ್. ಅದಕ್ಕೆ ವೀಕ್ 8 ಇಂದ ಇನ್ನೊಂದು ವಿಡಿಯೋಸ್ ಮಾಡ್ತೀನಿ, ಪಾಸಿಂಗ್ ಪ್ಯಾಕೇಜ್ ವಿಡಿಯೋ 2 ಅಂತ ಫರ್ದರ್ ವಿಡಿಯೋಸ್ ಮಾಡ್ತೀನಿ. ಸೊ ವೆಯ್ಟ್ ಮಾಡ್ತಾ ಇರಿ. ಸದ್ಯಕ್ಕೆ ಈ ವಿಡಿಯೋನ ಡೀಟೇಲ್ ಆಗಿ ನೋಡಿ. ಸೊ ಅದಕ್ಕಿಂತ ಮುಂಚೆ ಸೊ C25 ಪಾಸಿಂಗ್ ಪ್ಯಾಕೇಜ್ ಮ್ಯಾಥ್ಸ್ ನೋಡ್ತಾ ಇದ್ದೀನಿ. ಆಲ್ರೆಡಿ ಮ್ಯಾಥ್ಸ್ ಎಕ್ಸಾಮ್ ನಿಮ್ಗಾಗಿದೆ, ಬಟ್ ನಿಮ್ಮ ಜೂನಿಯರ್ಸ್ ಗೆ ರೆಫರ್ ಮಾಡಿ. ಓಕೆ, ಎಲ್ಲ ಇದೆ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ 1, 2, 3 ಇನ್ನ ಕವರ್ ಅಪ್ ಮಾಡ್ತೀನಿ. ಓಕೆ, ವಾಟ್ಸ್ಆಪ್ ಗ್ರೂಪ್ ಇದೆ, ND ಅಕಾಡೆಮಿದು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಜಾಯ್ನ್ ಆಗಿ, ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ, ವಾಟ್ಸ್ಆಪ್ ಚಾನಲ್ ಫಾಲೋ ಅಪ್ ಮಾಡಿ. ಎಲ್ಲ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ನಿಮಗೆ. ಡಿಪ್ಲೊಮಾ ಮುಗಿಯೋರ್ಗೂ ಇರಿ, ಆಮೇಲೆ ಬೇಕಾದ್ರೆ ಎಕ್ಸಿಟ್ ಆಗಿ, ನೋ ಇಶ್ಯೂ. ಓಕೆ, ND ಅಕಾಡೆಮಿಯಿಂದ ಎವ್ರಿ ಇಯರ್ DCT ಕೋಚಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ಸಲ ಶಾರ್ಟ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ನೀವು ಫಸ್ಟ್ ಟೈಮ್ ಅಲ್ಲಿ ಇದ್ದೀರಾ, ನೀವು ಫೈನಲ್ ಬಂದಾಗ ನಿಮಗೂ ಲಾಂಗ್ ಟರ್ಮ್ ಮಾಡ್ತೀನಿ, ಶಾರ್ಟ್ ಟರ್ಮ್ ಮಾಡ್ತೀನಿ. ಅಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಚಾನಲ್ ನ ಫಾಲೋ ಅಪ್ ಮಾಡ್ತಾ ಇರಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ತಿಳಿಸಿ. ಸೊ ದಿಸ್ ದ ND ಅಕಾಡೆಮಿ ರಿಸಲ್ಟ್ಸ್ ಓವರ್ ದಿ ಇಯರ್ಸ್ 2023 ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ you can see the results accordingly. Okay, just go through the app review and the YouTube review, ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದ ಬ್ಲೂ ಪ್ರಿಂಟ್. ಸೊ ಬ್ಲೂ ಪ್ರಿಂಟ್ ಹೇಳೋದ್ರೆ ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಇದೊಂದು ಓದಿ ಅಂತ 2 ಓದಿ ಸಾಕು ನಿಮ್ಗೆ. ಇದರಲ್ಲಿ 1-2 ಕ್ವಶನ್ಸ್ ಬರುತ್ತೆ, ಅದು ಹೇಳ್ಕೊಡ್ತೀನಿ, ಅದೊಂದು ವಿಡಿಯೋ ಮಾಡ್ತೀನಿ. ಅದನ್ನ ಮಾತ್ರ ಮೇಲೆ ಓದ್ಕೊಳ್ಳಿ ಸಾಕು. ಪಾಸ್ ಆಗೋದು ತುಂಬಾ ಈಸಿ ರೀ, ಒಂದು ಅರ್ಥ ಮಾಡ್ಕೊಳ್ರಿ. ಪಾಸ್ ಆಗೋದು ತುಂಬಾ ಈಸಿ. ದ ಮೇನ್ ಥಿಂಗ್ ಇಸ್ ಫಸ್ಟ್ ಗೊತ್ತಾಗಬೇಕು ನಿಮ್ಗೆ ನಾನು ಎಕ್ಸಾಕ್ಟ್ಲಿ ಏನ್ ಓದ್ಬೇಕು. ಸ್ಕೋರಿಂಗ್ ಕಷ್ಟ, ನಾನು ಹೇಳ್ತಾ ಇದ್ದೀನಿ, ಆಯ್ತಾ. ಸ್ಕೋರಿಂಗ್ ಮಾಡೋರು ಇದ್ರ ಬಗ್ಗೆ ಅಲ್ಲ, ಇದು ಗಮನ ಇರಬೇಕು. ಬಟ್ ನಿಮ್ ಪಾರ್ಟಿ ಓದ್ತಾ ಇರಬೇಕು. ಬಟ್ ಪಾಸ್ ಆಗ್ಬೇಕು ಅಂತಂದ್ರೆ ಇಟ್ಸ್ ವೆರಿ ಈಸಿ. ಬಟ್ ನಮ್ಮ ಹುಡುಗರು ಅದೇ ಪ್ರಾಬ್ಲಮ್ ಆಗೋದು. ಯಾಕೆ ಅಂತಂದ್ರೆ ಡೀಟೇಲ್ ಆಗಿ ನೋಡಲ್ಲ. ಇವಾಗ ನನಗೂ ತುಂಬಾ ಬೇಜಾರಾಗುತ್ತೆ. ಯಾಕೆ ಅಂತಂದ್ರೆ ಡೀಟೇಲ್ ಆಗಿ ವಿಡಿಯೋ ಮಾಡಾಕಿರ್ತೀನಿ, ಮತ್ತೆ ತಪ್ಪು ಮಾಡ್ತೀರಾ. ಓಕೆ, ಹ್ಯಾವ್ ಪೇಷನ್ಸ್ ಇದೆ ಫಸ್ಟ್. ಪೇಷನ್ಸ್ ಇದ್ರೆ ಮನುಷ್ಯ ಕಲಿಯೋದು, ಅರ್ಥ ಆಯ್ತಾ. ಪೇಷನ್ಸ್ ಇಲ್ಲ ಅಂತಂದ್ರೆ ಆಗಲ್ಲ. ಇವಾಗೆಲ್ಲ ಏನಾಗಿದೆ, ರೀಲ್ಸ್ ಜಮಾನ, ಶಾರ್ಟ್ ಜಮಾನ ಆಗ್ಬಿಟ್ಟಿದೆ. ಸೊ ಹಿಂಗಂತಾನೆ ಬಂದ್ಬಿಡ್ಬೇಕು, ಅವೆಲ್ಲ ಆಗಲ್ಲ. ದಟ್ ಈಸ್ ಎಂಟರ್ಟೈನ್ಮೆಂಟ್. ಅದು ಬೇರೆ ಪಾರ್ಟು, ಇದು ಬೇರೆ ಪಾರ್ಟು. ಇಲ್ಲಿ ಡೀಟೇಲ್ ಆಗಿ ನೋಡಬೇಕು. ಒಂದಲ್ಲ, 2 ಅಲ್ಲ, 3 ಸಲ ನೋಡಬೇಕು. ನೋಡಿದಾಗ ಕಾನ್ಸೆಪ್ಟ್ ಅರ್ಥ ಆಗುತ್ತೆ.
ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿ ಅಂತಾನೆ ಡೀಟೇಲ್ ಆಗಿ ಮಾಡ್ತಾ ಇರೋದು ನಾನು ಈಸಿಯೆಸ್ಟ್ ವೇ ಅಲ್ಲಿ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಇನ್ನೇನು ಮಾಡಕ್ಕಾಗಲ್ಲ, ಯಾಕಂದ್ರೆ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಕಂಟೆಂಟ್ಸ್ ಯಾವ ತರ ಬರ್ತಾ ಇದೆ ಅಂತ. ಸೊ ಅದಕ್ಕೆ ಫಾಲೋ ಅಪ್ ಮಾಡಿ, ಇಂಟ್ರೆಸ್ಟ್ ಇಂದ ನೋಡಿ, ಏನ್ ಹೇಳ್ತಿರೋ ಡೀಟೇಲ್ ಆಗಿ ಕೇಳಿಸ್ಕೊಂಡು ನೋಡಿ. ಡೆಫಿನೆಟ್ಲಿ ವಿಲ್ ಗೋಯಿಂಗ್ ಟು ಪಾಸ್ ಆದ್ಮೇಲೆ ನಂಗೊಂದು ಕಮೆಂಟ್ ಮಾಡಿ. ಸೊ ಇವಾಗ ಫಸ್ಟ್ ಕಾನ್ಸೆಪ್ಟ್ಸ್ ಹೋಗ್ಬಿಡೋಣ, ಯಾಕಂದ್ರೆ ಕ್ವಶನ್ ಸಾಲ್ವ್ ಮಾಡೋದಕ್ಕೆ ಮುಂಚೆ ಕಾನ್ಸೆಪ್ಟ್ ಗೊತ್ತಾಗಬೇಕು ನನಗೆ ಇಲ್ಲಿ. ಸೊ ಕಾನ್ಸೆಪ್ಟ್ಸ್ ಏನು ಅಂತಂದ್ರೆ ಫಸ್ಟ್ ಡೆಫಿನೇಷನ್ಸ್ ಬರುತ್ತೆ. ಓಕೆ, ಸೊ ಡೆಫಿನೇಷನ್ ಅಂದ್ರೆ ವಾಟ್ ಈಸ್ ಬೂಲಿಯನ್ ಲಾಜಿಕ್ ಗೇಟ್. 2 ಮಾರ್ಕ್ಸ್ ಕೇಳ್ತಾನೆ ನಿಮ್ಗೆ. ಬೂಲಿಯನ್ ಲಾಜಿಕ್ ಗೇಟ್ ಅಂದ್ರೆ ಏನು, ಅಥವಾ ಬೂಲಿಯನ್ ಲಾಜಿಕ್ ಅಂದ್ರೆ ಏನು, ಲಾಜಿಕ್ ಗೇಟ್ ಅಂದ್ರೆ ಏನು ಅಂತ ಕೇಳ್ತಾನೆ. ಏನ್ ಲಾಜಿಕ್ ಗೇಟ್ ಅಂದ್ರೆ, a boolean logic gate is an electronic circuit that performs a logical operation on one or more binary inputs. ಸೊ ಇವಾಗ ಬೂಲಿಯನ್ ನೋಡಿ, ಬೂಲಿಯನ್ ಅಂದ ತಕ್ಷಣ ಆಟೋಮೆಟಿಕಲಿ ಬರೋದು ನಮಗೆ ಅಲ್ಲಿ ಎರಡೇ, ದಟ್ ಈಸ್ ಬೈನರಿ. ಬೈನರಿ ಬರುತ್ತೆ. ಏನ್ ಬೈನರಿ ಅಂತಂದ್ರೆ ಒಂದು 0 ಬರುತ್ತೆ, ಇನ್ನೊಂದು 1 ಬರುತ್ತೆ. 0 ಅಂದ್ರೆ ಏನು, 0 ನಥಿಂಗ್ ಬಟ್ ಲೋ, 1 ಇಸ್ ನಥಿಂಗ್ ಬಟ್ ಹೈ. ಇಷ್ಟೇ ಕಾನ್ಸೆಪ್ಟ್ ರೀ ನಿಮ್ಗೆ. ಇನ್ ಟರ್ಮ್ಸ್ ಆಫ್ ವೋಲ್ಟೇಜ್ ಲಾಜಿಕ್ ಹೇಳ್ಬೇಕು ಅಂತಂದ್ರೆ ಲೋ ಅಂದ್ರೆ ಏನು, ಫಾಲ್ಸ್, ಹೈ ಅಂದ್ರೆ ಟ್ರೂ. ಇನ್ ಟರ್ಮ್ಸ್ ಆಫ್ ವೋಲ್ಟೇಜ್ ಹೇಳ್ಬೇಕು ಅಂತಂದ್ರೆ ಫಾಲ್ಸ್ ಅಂತಂದ್ರೆ 0 ವೋಲ್ಟ್ಸ್, ಹೈ ಅಂತಂದ್ರೆ 5 ವೋಲ್ಟ್ಸ್ ನೋಡಿ, ಪ್ಲಸ್ 5 ವೋಲ್ಟ್ಸ್. ಇಷ್ಟೇ ಲಾಜಿಕ್, ಇದನ್ನೇ ಕೊಟ್ಟಿರೋದು ನಮ್ಗೆ ನೋಡಿ. 0 ಅಂದ್ರೆ ಫಾಲ್ಸ್ ಅಥವಾ ಲೋ, 1 ಅಂದ್ರೆ ಟ್ರೂ ಅಥವಾ ಹೈ. ಓಕೆ, ಸೊ ಇನ್ಪುಟ್ ತಗೊಂಡು ಒಂದು ಲಾಜಿಕ್ ಆಪರೇಟ್ ಮಾಡಿ ಒಂದು ಔಟ್ಪುಟ್ ನ ಪ್ರೊಡ್ಯೂಸ್ ಮಾಡುತ್ತೆ. performs a logical operation on one or more binary inputs. more than 1 ಇರಬಹುದು, 1 ಗಿಂತ ಜಾಸ್ತಿ ಇರಬಹುದು, ಅದು ಬೈನರಿ ಇನ್ಪುಟ್ಸ್ ಆಗುತ್ತೆ. ಪ್ರೊಡ್ಯೂಸಸ್ ಎ ಸಿಂಗಲ್ ಬೈನರಿ ಔಟ್ಪುಟ್. ಗೇಟ್ ಅಂದ್ರೆ ಏನಿಲ್ಲ, ಗೇಟ್ ಅಂದ್ರೆ ಸಿಂಪಲ್ ಥಿಂಗ್, ಒಂದು ಸರ್ಕ್ಯೂಟ್. ಓಕೆ, ಇನ್ಪುಟ್ಸ್ ಎಷ್ಟಿದೆ, ಔಟ್ಪುಟ್ಸ್ ಎಷ್ಟಿದೆ. ಲಾಜಿಕ್ ಗೇಟ್ಸ್ ಗೆ ಒಂದೇ ಔಟ್ಪುಟ್ ಬರೋದು. ವಿಲ್ ಗೆಟ್ ಓನ್ಲಿ 1 ಔಟ್ಪುಟ್ ಫಾರ್ ಎ ಲಾಜಿಕ್ ಗೇಟ್. ಎನಿ ಲಾಜಿಕ್ ಗೇಟ್ ತಗೊಳ್ಳಿ, 7 ಲಾಜಿಕ್ ಗೇಟ್ಸ್ ಬರುತ್ತೆ. 7 ಲಾಜಿಕ್ ಗೇಟ್ಗೂ ಮಿನಿಮಮ್ 1 ಇನ್ಪುಟ್ ಇದೆ, ಮ್ಯಾಕ್ಸಿಮಮ್ 8 ಇನ್ಪುಟ್ ಬರುತ್ತೆ. ಅದ್ರಲ್ಲಿ ನೀವು ಯೂಟಿಲೈಸ್ ಮಾಡೋದು 2 ಅಷ್ಟೇ, 3ಕ್ಕೂ ಹೋಗಲ್ಲ. ಅರ್ಥ ಆಯ್ತಾ? ಸೊ 2 ಇನ್ಪುಟ್ ಇದೆ, 1 ಔಟ್ಪುಟ್ ಬರುತ್ತೆ, ಅದನ್ನ ಲಾಜಿಕ್ ಗೇಟ್ ಅಂತ ಕರಿತೀವಿ. ಸಮ್ ಲಾಜಿಕ್ ಪರ್ಫಾರ್ಮ್ ಆಗುತ್ತೆ, ಅದಕ್ಕೆ ಲಾಜಿಕ್ ಗೇಟ್ ಅಂತ ಕರಿತೀವಿ. ಅದಕ್ಕೆ ಬೈನರಿ ಇನ್ಪುಟ್ ಕೊಡ್ತೀವಿ, ದಟ್ಸ್ ಕಾಲ್ಡ್ as ಬೂಲಿಯನ್ ಇನ್ಪುಟ್. ಅದೇ 0 ಅಥವಾ 1 ಕೊಡೋದು. A logic gate is a basic building block of digital electronics that decides the output according to the logic rules. ಇದನ್ನ ಲಾಜಿಕ್ ರೂಲ್ಸ್, ಯಾವ ಲಾಜಿಕ್ ಯೂಸ್ ಮಾಡ್ತಾ ಇದೀವಿ ಅನ್ನೋದನ್ನೇ ಡಿಸೈಡ್ ಮಾಡೋದು. ಇಷ್ಟು ಸಿಂಪಲ್ ಕಾನ್ಸೆಪ್ಟ್. ನೋಡಿ, ನಾನು ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಟ್ಸ್ ಕೊಡಲ್ಲ. ನೋಟ್ಸ್ ಬೇಕು ಅಂದ್ರೆ ಇಲ್ಲಿ ಅಂತ ಹೇಳ್ತೀನಿ, ಇಂಡಿಕೇಟ್ ಮಾಡ್ತೀನಿ. ಆಲ್ರೆಡಿ ಹೇಳಿದೀನಿ. ಒಂದು ಲಾಜಿಕ್ ಎಕ್ಸ್ಪ್ಲೈನ್ ಮಾಡ್ತೀನಿ, ರಿಮೆಂಬರ್ ದಿಸ್ ಲಾಜಿಕ್ ಅಂಡ್ ರೈಟ್ ಅಕಾರ್ಡಿಂಗ್ಲಿ. ಯಾಕಂದ್ರೆ ಕ್ವಶನ್ ಹಿಂಗ್ ಬೇಕಾದ್ರೆ ಕೇಳ್ಬೋದು ನಿಮ್ಗೆ. ಇಲ್ಲಿ ಡಿಫೈನ್ ಲಾಜಿಕ್ ಅಂತ, ಬೈನರಿ ಲಾಜಿಕ್ ಅಂತ ಕೇಳ್ಬೋದು, ಡಿಫೈನ್ ಲಾಜಿಕ್ ಗೇಟ್ ಅಂತ ಕೇಳ್ಬೋದು. ಸೊ ಯಾವ ತರ ಬೇಕಾದ್ರೆ ಕೇಳ್ಬೋದು. ಸೊ ರೈಟ್ ಅಕಾರ್ಡಿಂಗ್ಲಿ. ಎಲ್ಲ 2 ಮಾರ್ಕ್ಸ್ ಕೇಳ್ತಾನೆ, ನಥಿಂಗ್ ಇಸ್ ದೇರ್. 2 ಮಾರ್ಕ್ಸ್ ಕೇಳ್ತಾನೆ, ಇಲ್ಲ 1 ಮಾರ್ಕ್ ಕೇಳ್ತಾನೆ. ಸೊ ಆ ತರ ಇರುತ್ತೆ. ಓಕೆ, ಸೊ ದಿಸ್ ಅಬೌಟ್ ದ ಲಾಜಿಕ್ ಡೆಫಿನೇಷನ್. ಬೂಲಿಯನ್ ಕಾನ್ಸ್ಟೆಂಟ್ಸ್, ವೇರಿಯಬಲ್ಸ್, ಫಂಕ್ಷನ್ಸ್ ಬರುತ್ತೆ. ಸೊ ಕಾನ್ಸ್ಟೆಂಟ್ಸ್ ಅಂದ್ರೆ ಏನಿಲ್ಲಪ್ಪ. ಕಾನ್ಸ್ಟೆಂಟ್ ಅಂದ್ರೆ ಏನು, ಕಾನ್ಸ್ಟೆಂಟ್ ಅಂತಂದ್ರೆ ಸಮಥಿಂಗ್ ಬಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಒಂದು ಕಾನ್ಸ್ಟೆಂಟ್ಸ್ ಇರುತ್ತೆ. ಕಾನ್ಸ್ಟೆಂಟ್ ಯಾವ್ದು ಬೂಲಿಯನ್ ಅಲ್ಲಿ, 0 ಅಥವಾ 1. ಸೊ 0 ಅಥವಾ 1 ಇಟ್ಸ್ ಅ ಕಾನ್ಸ್ಟೆಂಟ್, ಅದು ವ್ಯಾಲ್ಯೂ ಚೇಂಜ್ ಮಾಡಕ್ ಆಗಲ್ಲ. ವೇರಿಯಬಲ್ ಅಂತಂದ್ರೆ ವೇರಿಯಬಲ್ ವೇರ್ ಯು ಕ್ಯಾನ್ ಅಸೈನ್ ದ ವ್ಯಾಲ್ಯೂ. ಇವಾಗ ನೇಮ್ ಕೊಡ್ತೀರಾ, ಇವಾಗ ಗೇಟ್ಸ್ ಬರೀತೀರಾ, ಎ ಬಿ ಅಂತ ಗೇಟ್ಸ್ ಬರೀತೀರಾ. ಸೊ ಎ ಅಂದ್ರೆ ಏನು, ಇವಾಗ ಫಾರ್ ಎಕ್ಸಾಂಪಲ್ ನಾಟ್ ಗೇಟ್ ಗೆ ನೀವೇನ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಆರ್ ಗೇಟ್ ಹಿಂಗ್ ಬರ್ದ್ಬಿಟ್ಟು ನೋಡಿ, ಇದು ಆರ್ ಗೇಟ್, ಇದು ಎ ಬಿ ಅಂತ ಕೊಡ್ತೀರಾ. ಸೊ ದೀಸ್ ಆರ್ ಕಾಲ್ಡ್ ವೇರಿಯಬಲ್ಸ್. ಒಂದು ನೇಮಿಂಗ್ ಕೊಡೋದನ್ನ ವೇರಿಯಬಲ್ ಅಂತ ಕರಿತೀವಿ. ಅದು ಏನ್ ಮಾಡುತ್ತೆ, ವ್ಯಾಲ್ಯೂ ಹೋಲ್ಡ್ ಮಾಡುತ್ತೆ. ಎ ಗೆ ಒಂದು ವ್ಯಾಲ್ಯೂ ಕೊಡ್ತೀವಿ ನೋಡಿ, ವೈ ಬರುತ್ತೆ, ವೈ ಏನು ವೇರಿಯಬಲ್. ಓಕೆ, ಸೊ ಎ ಏನು, ಎ ಒಂದು ವ್ಯಾಲ್ಯೂ ಕೊಡ್ತೀರಾ, 0 ಅಥವಾ 1 ಕೊಡ್ತೀರಾ. ಬಿ ಗೆ 0 ಅಥವಾ 1 ಕೊಡ್ತೀರಾ. ವೈ ಗೆ ಇಟ್ ವಿಲ್ ಕಮ್ 0 ಆರ್ 1. ಇದು ವ್ಯಾಲ್ಯೂಸ್ ಬರೋದು. ಕಾನ್ಸ್ಟೆಂಟ್ ಅಂದ್ರೆ ಫಿಕ್ಸ್ಡ್ ವ್ಯಾಲ್ಯೂ. 0 ಅಂದ್ರೆ 0ನೇ, 1 ಅಂದ್ರೆ 1ನೇ, ಅಷ್ಟೇನೇನು ಇಲ್ಲ. ಫಂಕ್ಷನ್ ಅಂತಂದ್ರೆ ವಿಚ್ ಪರ್ಫಾರ್ಮ್ ಸರ್ಟೈನ್ ಫಂಕ್ಷನ್ಸ್, ಅಷ್ಟೇನಿಲ್ಲ. ಬೂಲಿಯನ್ ಎಕ್ಸ್ಪ್ರೆಷನ್ ಆಗುತ್ತೆ, ಒಂದು ಫಂಕ್ಷನ್ ಪರ್ಫಾರ್ಮ್ ಮಾಡುತ್ತೆ. ದಟ್ಸ್ ಅಬೌಟ್ ದ ಬೂಲಿಯನ್ ಕಾನ್ಸ್ಟೆಂಟ್ಸ್, ವೇರಿಯಬಲ್ಸ್ ಅಂಡ್ ಫಂಕ್ಷನ್ಸ್. ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ನೋಟ್ಸ್ ಇರುತ್ತೆ, ನೋಟ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಅದನ್ನ ನೋಡ್ಕೊಂಡು ಪ್ರಿಪೇರ್ ಆಗಿ. ಡೆಫಿನೇಷನ್ ಕೇಳಿದ್ರೆ ಮ್ಯಾಕ್ಸಿಮಮ್ ಡೆಫಿನೇಷನ್ ಕೇಳ್ತಾನೆ, 2 ಮಾರ್ಕ್ಸ್ ಕೇಳ್ತಾನೆ. ಯು ಕ್ಯಾನ್ ಗಿವ್ ದಿಸ್ ಎಕ್ಸಾಂಪಲ್. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದ ಮೇನ್ ಥಿಂಗ್, ದ ಲಾಜಿಕ್ ಗೇಟ್ಸ್. ಓಕೆ, ಸೊ ಲಾಜಿಕ್ ಗೇಟ್ಸ್ ಎಷ್ಟು ಬರುತ್ತೆ ಸರ್ ಇಲ್ಲಿ ಅಂತಂದ್ರೆ, ಲಾಜಿಕ್ ಗೇಟ್ಸ್ ಬಂದು ನಿಮ್ಗೆ ಆಲ್ರೆಡಿ ಗೊತ್ತಿದೆ, 7 ಗೇಟ್ಸ್ ಬರುತ್ತೆ. ದೇರ್ ಆರ್ 7 ಲಾಜಿಕ್ ಗೇಟ್ಸ್ ಕಾಲ್ಡ್ ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಅಂತ ಕರಿತೀವಿ. ಸೊ ಹೆಂಗೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ ರೆಸಿಸ್ಟರ್ಸ್, ಕೆಪಾಸಿಟರ್ಸ್, ಇಂಡಕ್ಟರ್ಸ್ ಆರ್ ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್, ಸಿಮಿಲರ್ಲಿ ಲಾಜಿಕ್ ಗೇಟ್ಸ್ ಆರ್ ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಆಫ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಯಾಕಂದ್ರೆ ಇದು ಇಲ್ದಿರಾ ಏನು ಮಾಡಕ್ಕಾಗಲ್ಲ, ಕ್ಯಾನಾಟ್ ಬಿಲ್ಡ್ ದ ಡಿಜಿಟಲ್ ಸರ್ಕ್ಯೂಟ್. ಓಕೆ, ಸೊ ಇವಾಗ ಅದರಲ್ಲಿ 3 ಕ್ಯಾಟಗರಿ ಡಿವೈಡ್ ಆಗುತ್ತೆ. ಲಾಜಿಕ್ ಗೇಟ್ಸ್ ಎಲ್ಲ 7 ಲಾಜಿಕ್ ಗೇಟ್ 3 ಕ್ಯಾಟಗರಿ ಡಿವೈಡ್ ಆಗುತ್ತೆ. ಫಸ್ಟ್ ಇಸ್ ದ ನೋಡಿ, ಫಸ್ಟ್ ಇಸ್ ದ ನಾಟ್ ಲಾಜಿಕ್ ಗೇಟ್. ನಾಟ್ ಗೇಟ್ ಅಂತ ಬರಿತೀನಿ, ನಾಟ್ ಗೇಟ್. ಲಾಜಿಕ್ ಗೇಟ್ ಅಂದ್ರೆ ಒಂದೇನೆ, ಗೇಟ್ ಅಂದ್ರೆ ಒಂದೇನೆ, ನಾಟ್ ಗೇಟ್ ಅಂದ್ರೆ ಒಂದೇನೆ. ಓಕೆ, ಸೊ ಸೆಕೆಂಡ್ ಒನ್ ಆರ್ ಗೇಟ್.
ಗೇಟ್ ಅಂದ್ರೆ ನಿಮ್ಮನೆ ಗೇಟ್ ಅಲ್ಲ, ಇದ್ರ ಗೇಟ್. ಥರ್ಡ್ ಒನ್ ಆಂಡ್ ಗೇಟ್. ಇವು ಮೂರು ಬಂದು ಬೇಸಿಕ್ ಲಾಜಿಕ್ ಗೇಟ್ಸ್ ಆಗುತ್ತೆ, ನಾಟ್ ಗೇಟ್, ಆರ್ ಗೇಟ್ ಮತ್ತೆ ಆಂಡ್ ಗೇಟ್. ಸೊ ನೆಕ್ಸ್ಟ್ ಬಂದು ನಿಮಗೆ ಯೂನಿವರ್ಸಲ್ ಗೇಟ್ಸ್ ಬರುತ್ತೆ. ಓಕೆ, ನ್ಯಾಂಡ್ ಗೇಟ್ ಮತ್ತೆ ನಾರ್ ಗೇಟ್. ಸೊ ಇದು ಬಂದು ನಿಮಗೆ ಯೂನಿವರ್ಸಲ್ ಲಾಜಿಕ್ ಗೇಟ್ಸ್ ಬರುತ್ತೆ. ಇವು ಮೂರು ಬೇಸಿಕ್ ಗೇಟ್, ಇವೆರಡು ಯೂನಿವರ್ಸಲ್ ಗೇಟ್ಸ್. ಸೊ ನೆಕ್ಸ್ಟ್ ಬಂದ 5 6 ಎಕ್ಸ್ ಆರ್ ಹಿಂಗೂ ಬರಿತೀವಿ, ಎಕ್ಸ್ ಆರ್ ಅಂತಾನು ಬರಿತೀವಿ, ಅಥವಾ ಇ ಎಕ್ಸ್ ಓ ಆರ್ ಅಂತಾನು ಬರಿತೀವಿ, ಎರಡೂ ಒಂದೇನೆ, ಎಕ್ಸ್ ಆರ್ ಅಥವಾ ಎಕ್ಸ್ ಆರ್. ನೆಕ್ಸ್ಟ್ 7ನೇದು ಎಕ್ಸ್ ನಾರ್ ಅಂತ ಬರಿತೀನಿ. ಓಕೆ, ಸೊ ದೀಸ್ ಆರ್ ಕಾಲ್ಡ್ ಆಸ್ ಎಕ್ಸ್ಕ್ಲೂಸಿವ್ ಗೇಟ್ಸ್. ಎಕ್ಸ್ಕ್ಲೂಸಿವ್ ಗೇಟ್ಸ್ ಅಂದ್ರೆ ಸ್ಪೆಸಿಫಿಕ್ ಫಂಕ್ಷನ್. ನೋಡಿ, ಇದು ಬಂದು 7 ಗೇಟ್ಸ್ ಬರುತ್ತೆ ಲಾಜಿಕ್ ಗೇಟ್ಸ್ ಅಲ್ಲಿ, 7 ಗೇಟ್ ಬರುತ್ತೆ ನಿಮಗೆ. ಇದೇ ತುಂಬಾ ಕನ್ಫ್ಯೂಷನ್ ಹುಡುಗರಲ್ಲಿ. ಓಕೆ, ಗೇಟ್ಸ್ ಓದ್ಕೊಟ್ಟ ಕರೆಕ್ಟ್ ಆಗಿ ಮಿನಿಮಮ್ 20 ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಯಾಕಂದ್ರೆ ಎಲ್ಲಾ ಲಿಂಕೇಜ್ ಬರುತ್ತೆ, 7 ಗೇಟ್ ಬರೋದು. ನೋಡಿ, ಇಲ್ಲಿ 3 ಬೇಸಿಕ್ ಗೇಟ್, 2 ಯೂನಿವರ್ಸಲ್ ಗೇಟ್, 2 ಎಕ್ಸ್ಕ್ಲೂಸಿವ್ ಗೇಟ್ಸ್. ಅರ್ಥ ಆಯ್ತಾ? ಈ ನಾಟ್ ಗೇಟ್ ನ ವಿ ಆರ್ ಹ್ಯಾವಿಂಗ್ ಅನದರ್ ನೇಮ್, ಇನ್ವರ್ಷನ್ ಗೇಟ್ ಅಂತ ಕರಿತೀವಿ. ಇನ್ವರ್ಷನ್ ಗೇಟ್ ಅಂತ. ನಾಟ್ ಗೇಟ್ ಗೆ ಇನ್ವರ್ಷನ್ ಗೇಟ್. ಆರ್ ಗೇಟ್ ಗೆ ವಿ ಕಾಲ್ ಇಟ್ ಆಸ್ ಅಡಿಷನ್ ಗೇಟ್. ಅಡಿಷನ್ ಗೇಟ್ ಅಂತ ಕರಿತೀನಿ. ಅದೇ ತರ ಆಂಡ್ ಗೇಟ್ ಗೆ ಮಲ್ಟಿಪ್ಲಿಕೇಶನ್ ಗೇಟ್. ಮಲ್ಟಿಪ್ಲಿಕೇಶನ್ ಗೇಟ್ ಅಂತ ಕರಿತೀನಿ. ಓಕೆ, ಅಂದ್ರೆ ಆಡ್ ಮಾಡಬೇಕು ಅಂದ್ರೆ ಆರ್ ಗೇಟ್, ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ ಆಂಡ್ ಗೇಟ್, ಇನ್ವರ್ಟ್ ಮಾಡ್ಬೇಕು, ಕಾಂಪ್ಲಿಮೆಂಟ್ ಮಾಡಬೇಕು ಅಂದ್ರೆ ನಾಟ್ ಗೇಟ್. ನಿಮಗೆ ಒನ್ಸ್ ಕಾಂಪ್ಲಿಮೆಂಟ್ ಬರುತ್ತೆ, ಟೂಸ್ ಕಾಂಪ್ಲಿಮೆಂಟ್ ಬರುತ್ತೆ. ಅವೆಲ್ಲ ಹೆಂಗ್ ಬರುತ್ತೆ ಅಂದ್ರೆ ನಾಟ್ ಗೇಟ್ ಅಲ್ಲಿ ಬರೋದು ನಿಮಗೆ. ಸೊ ಯೂನಿವರ್ಸಲ್ ಗೇಟ್ಸ್ ಅಂತಂದ್ರೆ ಯು ಕ್ಯಾನ್ ಬಿಲ್ಡ್ ಎನಿ ಆಫ್ ದ ಗೇಟ್ಸ್. 7 ಗೇಟ್ ಮಿಕ್ಕಿದ 6 ಗೇಟ್ಸ್ ಬಿಲ್ಡ್ ಮಾಡಬಹುದು. ಓಕೆ, ನ್ಯಾಂಡ್ ಗೇಟ್ ಯೂಸ್ ಮಾಡ್ಕೊಂಡು ಡಿನೇ ಬಿಟ್ಬಿಟ್ಟಿದ್ದೀನಿ. ಓಕೆ, ಸೊ ಡಿನೇ ಬಿಟ್ಬಿಟ್ಟಿದೆ ಇಲ್ಲಿ. ಸೊ ಇದನ್ನೆಲ್ಲ ಡಿ ಬಿಟ್ಬಿಟ್ಟಿದೆ ಇಲ್ಲಿ. ಸೊ ನ್ಯಾಂಡ್ ಗೇಟ್ ಮತ್ತೆ ನಾರ್ ಗೇಟ್ ಇದೆಲ್ಲ ಯೂನಿವರ್ಸಲ್ ಗೇಟ್ಸ್. ಯೂನಿವರ್ಸಲ್ ಅಂದ್ರೆ ಏನು? ಎಲ್ಲಾ ಕಡೆ ಅಕ್ಸೆಪ್ಟೇಬಲ್, ಅಷ್ಟೇನು ಇಲ್ಲ. ಸೊ ಯು ಕ್ಯಾನ್ ಬಿಲ್ಡ್ ಎನಿ ಆಫ್ ದ ಗೇಟ್ಸ್ ಯೂಸಿಂಗ್ ದೀಸ್ 2 ಗೇಟ್ಸ್. ನ್ಯಾಂಡ್ ಯೂಸ್ ಮಾಡ್ಕೊಂಡು ಎಲ್ಲಾ ಬಿಲ್ಡ್ ಮಾಡಬಹುದು, ನಾರ್ ಯೂಸ್ ಮಾಡ್ಕೊಂಡು ಎಲ್ಲಾ ಬಿಲ್ಡ್ ಮಾಡಬಹುದು. ಸೊ ನಿಮಗಿರೋದು ಇದು ಒಂದೇ ಮಾತ್ರ, ನ್ಯಾಂಡ್ ಇರೋದು ಮಾತ್ರ. ಓಕೆ, ನಾರು ಮಾಡಿಸಿದ್ರೆ ನೋ ಇಶ್ಯೂ, ತಲೆಕೆಟ್ಟು ಹೋಗಬೇಡಿ. ಓನ್ಲಿ ನ್ಯಾಂಡ್ ಇಂದ ಎಲ್ಲಾ ಗೇಟ್ಸ್ ಕನ್ಸ್ಟ್ರಕ್ಷನ್ ಮಾಡೋದು. ಮತ್ತೆ ಎಕ್ಸ್ಕ್ಲೂಸಿವ್ ಗೇಟ್ಸ್ ಅಂದ್ರೆ ಸ್ಪೆಸಿಫಿಕ್ ಪರ್ಪಸ್. ಸ್ಪೆಸಿಫಿಕ್ ಪರ್ಪಸ್ ಅಂದ್ರೆ ಸಮ್ ಸ್ಪೆಸಿಫಿಕ್ ಪರ್ಪಸ್ ಗೆ ಅದನ್ನ ಯೂಟಿಲೈಸ್ ಮಾಡ್ತೀವಿ, ಇದೇ ಕಂಡೀಷನ್ ಬರಬೇಕು ಅಂತ. ಅದಕ್ಕೆ ಅದನ್ನ ಎಕ್ಸ್ಕ್ಲೂಸಿವ್ ಗೇಟ್ಸ್ ಅಂತ ಕರಿತೀವಿ. ಓಕೆ, ಇದನ್ನ 1 by 1 ನೋಡ್ತಾ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಇವಾಗ ಫಸ್ಟ್ ಥಿಂಗ್ ಬರೆಯೋಣ. ಸೊ ನಾಟ್ ಲಾಜಿಕ್ ಗೇಟ್ ಬರೆಯೋಣ, ನಾಟ್ ಗೇಟ್ ಬರೆಯೋಣ. ನಾಟ್ ಗೇಟ್ ಇಸ್ ದ ಓನ್ಲಿ ಗೇಟ್ ವಿತ್ 1 ಇನ್ಪುಟ್ ಅಂಡ್ 1 ಔಟ್ಪುಟ್. ಇಷ್ಟೇ ಡೆಫಿನೇಷನ್, ಏನು ಇಲ್ಲ. ನಾಟ್ ಗೇಟ್ ಅಂದ್ರೆ ಒಂದೇ ಇನ್ಪುಟ್ ಬರುತ್ತೆ, ಒಂದೇ ಔಟ್ಪುಟ್ ಬರುತ್ತೆ. ಓಕೆ, ಸೊ ಸಿಂಬಲ್ ಬಂದು ನೋಡಿ, ನಿಮ್ಮೊಂದು ಕೊಟೇಶನ್ ಹೇಳಿದೆ ಏನು ಅಂತಂದ್ರೆ, ಇಫ್ ಯು ಲರ್ನ್ ಎ ಬಿ ಸಿ ಡಿ ಯು ವಿಲ್ ಪಾಸ್ ಡಿ ಅಂತ. ಎ ಅಂದ್ರೆ ಏನು? ಎ ಅಂದ್ರೆ ಲಾಜಿಕ್ ಸಿಂಬಲ್, ಬಿ ಅಂದ್ರೆ ಟ್ರೂತ್ ಟೇಬಲ್, ಸಿ ಅಂದ್ರೆ ಲಾಜಿಕ್ ಎಕ್ಸ್ಪ್ರೆಷನ್, ಡಿ ಅಂದ್ರೆ ಲಾಜಿಕ್ ಡಯಾಗ್ರಾಮ್. ಸೊ ನಿಮ್ಗೆ ಇಲ್ಲಿ ಯಾವುದೇ ಕಾನ್ಸೆಪ್ಟ್ ತಗೊಂಡು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಈ ಪ್ಯಾರಾಮೀಟರ್ ಮೇಲೆ ಹೋಗೋಣ. ಅಸಂಪ್ಷನ್ ಅಲ್ಲಿ ಎ ಬಿ ಸಿ ಡಿ ಅಂತ. ಗೇಟ್ಸ್ ಬರೋದು ಇವು 3 ಮಾತ್ರ. ಗೇಟ್ಸ್ ಎ ಬಿ ಸಿ ಮಾತ್ರ ಬರೋದು, ಡಿ ಬರಲ್ಲ. ಫುಲ್ ಆರ್ಡರ್ ಕಾಂಬಿನೇಷನ್ ಲಾಜಿಕ್ ಸರ್ಕ್ಯೂಟ್ಸ್ ಹೋದಾಗ ಅಲ್ಲಿ ಬರುತ್ತೆ ನಿಮ್ಗೆ. ನೆಕ್ಸ್ಟ್ ವೀಕ್ 8 ಇಂದ ಬರುತ್ತಲ್ಲ, ಅಲ್ಲಿಂದ ಮಾಡ್ಕೊಡ್ತೀನಿ ನಿಮ್ಗೆ. ಅವಾಗ 4 ಬರುತ್ತೆ. ಇವಾಗ ಸದ್ಯ ಗೇಟ್ಸ್ ಬರೋದು 3. ಲಾಜಿಕ್ ಸಿಂಬಲ್. ಲಾಜಿಕ್ ಸಿಂಬಲ್ ಅಂದ್ರೆ ಏನಿಲ್ಲ ನೋಡಿ, ಇಲ್ಲಿ ದಿಸ್ ಇಸ್ ದ ಲಾಜಿಕ್ ಸಿಂಬಲ್. ಇದು ಹುಡುಗರಲ್ಲಿ ಬರೆಯೋದು ತುಂಬಾ ಕನ್ಫ್ಯೂಷನ್ ನೋಡಿ, ಹಿಂಗ್ ಬರೀಬೇಕು ಅಷ್ಟೇನೇನು ಇಲ್ಲ. ನೋಡಿ, ಒಂದು ಬಬಲ್ ಹಾಕ್ಬೇಕು. ಸೊ ಒಂದು ಇನ್ಪುಟ್ ಬರುತ್ತೆ, ಇನ್ಪುಟ್ ಬಂದು ಎ ಅಂತ ಬರೀಬೇಕು. ಸೊ ದಿಸ್ ಈಸ್ ಇನ್ಪುಟ್, ದಿಸ್ ಈಸ್ ಇನ್ಪುಟ್. ಆಮೇಲೆ ಬಿ ಅಂತ ಬರುತ್ತೆ ಔಟ್ಪುಟ್. ಸೊ ಔಟ್ಪುಟ್ ನ ವಿ ಕ್ಯಾನ್ ಟೇಕ್ ಇಟ್ ಆಸ್ ವೈ ಅಂತ ತಗೊಬಹುದು. ಸೊ ವೈ ಇಸ್ಕೊಲ್ ಟು ಎಕ್ಸ್ಪ್ರೆಷನ್ ಬರೀಬೇಕು. ಇಲ್ಲಿ ಎಕ್ಸ್ಪ್ರೆಷನ್ ಬಂದು ಎ ಬಾರ್ ಆಗುತ್ತೆ. ಬರೀರಿ ಇದನ್ನ, ಬರೆದ್ರೆ ಡೀಟೇಲ್ ಆಗಿ ಬರ್ದಿರ್ತೀರ, ಎಲ್ಲ ಅಲ್ಲೇ ಪ್ರಾಕ್ಟೀಸ್ ಮಾಡ್ಬಿಡಿ, ನಿಮ್ಗೆ ಈಸಿ ಆಗುತ್ತೆ. ಸೊ ದಿಸ್ ಇಸ್ ದ ಔಟ್ಪುಟ್. ನೋಡಪ್ಪ, ಇಷ್ಟು ಬರೀ ಆಗಲ್ವನಪ್ಪ. ಇದು ಲಾಜಿಕ್ ಸಿಂಬಲ್. ಸೊ ದಿಸ್ ಈಸ್ ಎ. ಓಕೆ, ಫಿಗರ್ ಎ ಅಂತ ಬರೀರಿ, ಯಾಕಂದ್ರೆ ನೋಟ್ಸ್ ಅಲ್ಲಿ ಕೊಟ್ಟಿರ್ತೀನಿ ಫಿಗರ್ ಎ, ಫಿಗರ್ ಬಿ ಅಂತ. ಸೊ ನೆಕ್ಸ್ಟ್ ಲಾಜಿಕ್ ಸಿಂಬಲ್ ಆದ್ಮೇಲೆ ಬರೀಬೇಕು, ಟ್ರೂತ್ ಟೇಬಲ್ ಬರೀಬೇಕು. ಸೊ ಟ್ರೂತ್ ಟೇಬಲ್ ಬಂತು ಅಂತಂದ್ರೆ ನೋಡಿ, ಇಲ್ಲಿ ಏನು ಇಲ್ಲ, ಇನ್ಪುಟ್ ಬರೀಬೇಕು, ಇನ್ಪುಟ್, ಇನ್ನೊಂದು ಲೈನ್ ಹಾಕ್ಬಿಟ್ಟು ಔಟ್ಪುಟ್. ನೀವು ಕ್ಲೀನ್ ಆಗಿ ಬರ್ಕೊಳ್ಳಿ, ಔಟ್ಪುಟ್. ಓಕೆ, ಇನ್ಪುಟ್ ಯಾವುದು? ಒಂದೇ ಇನ್ಪುಟ್ ಇರೋದು, ಒಂದೇ ಔಟ್ಪುಟ್ ಇರೋದು. ಇನ್ಪುಟ್ ಬಂದು ಎ, ಔಟ್ಪುಟ್ ಬಂದು ವೈ. ಇಲ್ಲೂ ಬರೀರಿ, ವೈ ಇಸ್ಕೊಲ್ ಟು ಎ ಬರೋದು. ಬರ್ದು ಏನೋ ಪ್ರಾಕ್ಟೀಸ್ ಆಗ್ಬಿಡುತ್ತೆ ನಿಮಗೆ. ಸೊ ಒಂದೇ ಇನ್ಪುಟ್ ಇರೋದಕ್ಕೆ 2 ಕಾಂಬಿನೇಷನ್ ಬರೋದು. 5 0 ಇರುತ್ತೆ, ಇಲ್ಲ 1 ಇರುತ್ತೆ. ಒಂದು 0 ಇರುತ್ತೆ, ಇಲ್ಲ 1 ಇರುತ್ತೆ. ಸೊ ಈ ಕಾಂಪ್ಲಿಮೆಂಟ್ ಗೇಟ್, ನಾಟ್ ಗೇಟ್ ಅಂದ್ರೆ ಏನು? ಕಾಂಪ್ಲಿಮೆಂಟ್ ಗೇಟ್. ಕಾಂಪ್ಲಿಮೆಂಟ್ ಅಂದ್ರೆ ಉಲ್ಟಾ ಆಗುತ್ತೆ ಅಷ್ಟೇ. 0 ಇದ್ರೆ 1 ಬರುತ್ತೆ, 1 ಇದ್ರೆ 0 ಬರುತ್ತೆ. ಯಾಕೆಂದ್ರೆ ಇನ್ ಬೈನರಿ 2 ಲಾಜಿಕ್ ಇರೋದು 0 1. 2 ಲಾಜಿಕ್ ಇರೋದು 0 and 1 ಬೈನರಿ. So in binary we are having 2 logics, 0 and
1 ಎರಡೇ ಲಾಜಿಕ್ ಬರೋದು ನಿಮ್ಗೆ ಇಲ್ಲಿ. ಓಕೆ, ಸೊ ಇದು ಬಿಟ್ಟು ಬೇರೆ ಏನು ಬರಲ್ಲ, ಇಷ್ಟರಲ್ಲೇ ಪ್ಲೇ ಆಗ್ಬೇಕು ನಿಮ್ಗೆ ಇಲ್ಲಿ. ಸೊ 0 ಅಂದ್ರೆ 1 ಬರುತ್ತೆ, 1 ಅಂದ್ರೆ 0 ಬರುತ್ತೆ. 0 ಅಂದ್ರೆ ಏನು, ಲೋ, ಲೋ ಬಂದ್ರೆ ಹೈ ಬರುತ್ತೆ, ಹೈ ಅಂದ್ರೆ ಲೋ ಬರುತ್ತೆ ಅಷ್ಟೇ. ದಿಸ್ ದ ಫಂಕ್ಷನ್ ಆಫ್ ಎ ನಾಟ್ ಲಾಜಿಕ್ ಗೇಟ್. ಇವಾಗ ಲಾಜಿಕ್ ಎಕ್ಸ್ಪ್ರೆಷನ್ ಇದು ಬಂದಿ ಅದು ನೋಡಿ, ಇದನ್ನ ಹಾಕೊಳ್ಳಿ ಹಿಂಗೆ. ಓಕೆ, ದಿಸ್ ದ ಥಿಂಗ್ ಯು ನೀಡ್ ಟು ಫಾಲೋ. ಓಕೆ, ನೀವು ಮಾಡ್ಕೊಳ್ಳಿ ಇದನ್ನ. ಸೊ ಇದು ಬಂದು ಫಿಗರ್ ಬಿ, ಇದು ಬರಿಬೇಕು ನೀವು, ಫಿಗರ್ ಬಿ ಅಂತ ಬರಿಬೇಕು ನೀವು ಇಲ್ಲಿ, ಫಿಗರ್ ಬಿ ಅಂತ ಬರಿಬೇಕು. ನೆಕ್ಸ್ಟ್ ಫಿಗರ್ ಸಿ ಏನು, ಲಾಜಿಕ್ ಎಕ್ಸ್ಪ್ರೆಷನ್. ಲಾಜಿಕ್ ಎಕ್ಸ್ಪ್ರೆಷನ್ ಏನು, ಔಟ್ಪುಟ್ ಏನು, ವೈ, ವೈ ಇಸ್ ಈಕ್ವಲ್ ಟು ಎ ಬಾರ್. ಓಕೆ ನೋಡಿ, ಇಲ್ಲಿ ಕ್ಯಾಪಿಟಲ್ ಬರ್ದೀನಿ, ಸ್ಮಾಲ್ ಬರ್ದೀನಿ, ಡಸಂಟ್ ಮ್ಯಾಟರ್, ನೋ ಇಶ್ಯೂ, ಚೇಂಜ್ ಓವರ್ ಆಗ್ಬೋದು. ಓಕೆ, ಸೊ ಹೌ ದಿಸ್ ಇಸ್ ದ ಲಾಜಿಕ್ ಎಕ್ಸ್ಪ್ರೆಷನ್ ಫಿಗರ್ ಸಿ. ನೋಡಪ್ಪ, ಇಷ್ಟ ನಾಟ್ ಗೇಟ್, ಇಷ್ಟು ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಕೇಳ್ತಾನೆ. ಬರ್ದ್ಬಿಟ್ಟು ಎಕ್ಸ್ಪ್ಲನೇಷನ್ ಮಾಡಬೇಕು. ಎಕ್ಸ್ಪ್ಲನೇಷನ್ ನೋಡಿ ಈ ತರ ಬರುತ್ತೆ ನಿಮ್ಗೆ ಇಲ್ಲಿ ನೋಡಿ, ಎಕ್ಸ್ಪ್ಲನೇಷನ್ ಈ ತರ ಬರುತ್ತೆ ನಿಮ್ಗೆ ಇಲ್ಲಿ. ನೋಟ್ಸ್ ಅಲ್ಲಿ ಕಂಪ್ಲೀಟ್ ನೋಟ್ಸ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ. ನಾಟ್ ಗೇಟ್ ಅಂದ್ರೆ ಏನು, ಔಟ್ಪುಟ್, ಸಿಂಬಲ್, ಇಷ್ಟೇ 3 ಪ್ಯಾರಾ ಬರೋದು ನಿಮ್ಗೆ ಇಲ್ಲಿ. ಫಸ್ಟ್ ಇಂಟ್ರೊಡಕ್ಷನ್ ಪಾರ್ಟ್, ನೆಕ್ಸ್ಟ್ ಫಿಗರ್ ಅಲ್ಲಿ ಏನ್ ಇಂಡಿಕೇಟ್ ಮಾಡ್ತಾ ಇದ್ದೀನಿ, ಮತ್ತೆ ಔಟ್ಪುಟ್ ಅಂದ್ರೆ ಏನು, ಯಾವಾಗ ಹೈ ಆಗುತ್ತೆ, ಯಾವಾಗ ಹೈ ಆಗುತ್ತೆ, ಇನ್ಪುಟ್ ಲೋ ಇದ್ದಾಗ ಔಟ್ಪುಟ್ ಹೈ ಆಗುತ್ತೆ, ಇನ್ಪುಟ್ ಲೋ ಇದ್ರೆ ಔಟ್ಪುಟ್ ಹೈ ಆಗುತ್ತೆ, ಇನ್ಪುಟ್ ಹೈ ಇದ್ರೆ ಔಟ್ಪುಟ್ ಲೋ ಆಗುತ್ತೆ. ಎಕ್ಸ್ಪ್ಲನೇಷನ್ ಇಷ್ಟು ಬರೋದು 5 ಮಾರ್ಕ್ಸ್ ನಿಮ್ಗೆ ಏನು ಇಲ್ಲ. ಇವಾಗ ಕೇಳ್ಬೋದು ಸರ್, ಇವಾಗ ಈ ನೋಟ್ಸ್ ಎಲ್ಲಿ ಸಿಗುತ್ತೆ ಸರ್, ಆಲ್ರೆಡಿ ಗೊತ್ತಿರೋರ್ಗು ಓಕೆ, ಗೊತ್ತಿಲ್ಲದವ್ರಿಗೆ ಎಲ್ಲಿ ಹೋಗ್ಬೇಕು ಅಂತಾರೆ. ಈ ನೋಟ್ಸ್ ಎಲ್ಲಿ ಸಿಗುತ್ತೆ ಅಂತಂದ್ರೆ ಎಲ್ಲ ನಮ್ ಡಿಪ್ಲೊಮಾ ಆಪ್ ಅಲ್ಲಿ ಸೇವ್ ಮಾಡಿದೀನಿ. ಓಕೆ, ಸೊ ಪ್ಲೇ ಸ್ಟೋರ್ ಹೋಗ್ಬಿಟ್ಟು ನಮ್ ಡಿಪ್ಲೊಮಾ ಅಂತ ಟೈಪ್ ಮಾಡಿ ನೋಡಿ, ಇಲ್ಲಿ ನಮ್ ಡಿಪ್ಲೊಮಾ ಅಂತ ಟೈಪ್ ಮಾಡಿ ಒಂದು ಆಪ್ ಬರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಮೊಬೈಲ್ ನಂಬರ್ ಕೊಡಿ, ಲಾಗಿನ್ ಮಾಡಿ. ಲಾಗಿನ್ ಮಾಡಿದ್ಮೇಲೆ ನಿಮ್ಗೆ ಈ ತರ ಬರುತ್ತೆ. ಸೊ ಇನ್ ಕೇಸ್ ನಿಮ್ಗೆ ಲಾಗಿನ್ ಆಗ್ಲಿಲ್ಲ, ಈ ತರ ಒಂದು ಇಶ್ಯೂ ಬಂತು ಅಂದ್ರೆ, ಈ ತರ ಏನೋ ಒಂದು ಲಾಗಿನ್ ರಿಸ್ಟ್ರಿಕ್ಟೆಡ್ ಅಂತ ಇಶ್ಯೂ ಬಂತು ಅಂದ್ರೆ ನನಗೆ ಪಿಂಗ್ ಮಾಡಿ. ಪಿಂಗ್ ಮಾಡೋ ನಂಬರ್ ಬಂದು ಇಲ್ಲಿದೆ, ಈ ನಂಬರ್ಗೆ ಪಿಂಗ್ ಮಾಡಿ. ಇದು ಪರ್ಮನೆಂಟ್ ನಂಬರ್ ಅಂತ ಚೇಂಜಸ್ ಆಗಲ್ಲ, ಎನಿ ಟೈಮ್ ಯು ಕ್ಯಾನ್ ಪಿಂಗ್ ಮಿ. ಸರ್ ಈ ತರ ಇಶ್ಯೂ ಬರ್ತಾ ಇದೆ ಅಂತ ನಾನು ನಿಮಗೆ ಮೊಬೈಲ್ ನಂಬರ್ ಕಳಿಸಿದ್ರೆ ರೀಸೆಟ್ ಮಾಡ್ತೀನಿ. ಓಕೆ, ಸೊ ಇವಾಗ ಆಪ್ ಡೌನ್ಲೋಡ್ ಮಾಡ್ತೀರಾ. ಡೌನ್ಲೋಡ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ನೋಡಿ ನೋಟ್ಸ್ ಎಲ್ಲಿ ಸಿಗುತ್ತೆ ಅಂತ ಕೇಳ್ಬೋದು ನೀವು. ಇಲ್ಲಿ 3 ಡಾಟ್ಸ್ ಇದೆಲ್ಲ ಕ್ಲಿಕ್ ಮಾಡ್ಬೇಕು. ಇಲ್ಲಿ ಕ್ಲಿಕ್ ಮಾಡಿದಾಗ ಫ್ರೀ ಮೆಟೀರಿಯಲ್ ಅಂತ ಬರುತ್ತೆ, ಇದು ಕ್ಲಿಕ್ ಮಾಡಿ. ಫ್ರೀ ಮೆಟೀರಿಯಲ್ ಅಂತ ಬಂದಾಗ C25 ಸಿಲೆಬಸ್ ನೋಟ್ಸ್ ಅಂತ ಇದೆ. ಸೊ ಇಲ್ಲಿ ಬ್ರಾಂಚ್ ವೈಸ್ ಇಟ್ಟಿದ್ದೀನಿ. ಆಮೇಲೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಸ್ಟೂಡೆಂಟ್ಸ್ ಏನಂದ್ರೆ ಪದೇ ಪದೇ ಹೇಳ್ತಾ ಇರ್ತೀನಿ, ನಿಮ್ಮ ಹತ್ರ ಏನಾದ್ರೂ ನೋಟ್ಸ್ ಇದ್ರೆ, ಫರ್ದರ್ ಸೆಮಿಸ್ಟರ್ಸ್ ಆಗಿರ್ಬೋದು, ಕರೆಂಟ್ ಸೆಮಿಸ್ಟರ್ಸ್ ಆಗಿರ್ಬೋದು, ಒಂದು ನೋಟ್ಸ್ ಇದ್ರೆ ನನಗೆ ಕಳ್ಸಿದ್ರೆ ಬ್ರಾಂಚ್ ವೈಸ್ ಯಾವ ಬ್ರಾಂಚ್ ಆದ್ರೂ ಕಳ್ಸಿದ್ರು ನನಗೆ, ನಾನು ಇದನ್ನ ಪ್ಲೇಸ್ ಮಾಡ್ತೀನಿ. ಪ್ಲೇಸ್ ಮಾಡ್ಬಿಟ್ಟು ಎಲ್ಲಾ ಸ್ಟೂಡೆಂಟ್ಸ್ ಯುಟಿಲೈಸ್ ಮಾಡ್ಕೊಬಹುದು. ಓಕೆ, ಡೌನ್ಲೋಡ್ ಮಾಡ್ಕೊಬಹುದು. ಇದೆಲ್ಲ ಏನ್ ನೋಟ್ಸ್ ಇದೆ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತೆಗಿಬಹುದು. ಓಕೆ, ಸುಮ್ಮನೆ ನೋಡೋದಲ್ಲ, ಯು ಕ್ಯಾನ್ ಡೌನ್ಲೋಡ್ ಇನ್ ಯುವರ್ ಮೆಮೊರಿ ಅಂಡ್ ಟೇಕ್ ದ ಪ್ರಿಂಟ್ ಔಟ್. ವಾಟ್ಸ್ಆಪ್ ಮಾಡಬಹುದು, ಶೇರು ಮಾಡಬಹುದು. ಓಕೆ, ಸೊ ನೀವು ಕಳ್ಸಿದ್ರೆ ಅದನ್ನ ಪ್ಲೇಸ್ ಮಾಡ್ತೀನಿ, ಸೊ ದಟ್ ಆಲ್ ದ ಸ್ಟೂಡೆಂಟ್ಸ್ ಕ್ಯಾನ್ ಯುಟಿಲೈಸ್. ಇದ್ರೆ ನಾನು ವಾಟ್ಸ್ಆಪ್ ಮಾಡಿ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೇಕು ನೀವು. ಓಕೆ ನೋಡಿ, ಇಲ್ಲಿ ಇವಾಗ ನಿಮ್ಗೆ CS ಬೇಕಾ, CS ಹೋಗಿ, EC ಬೇಕಾ, EC ಬನ್ನಿ. EC ಬಂದ್ರೆ ಇಲ್ಲಿ ನೋಡಿ, ಇಲ್ಲಿ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಂತ ಇದೆ. ಇನ್ನ ಬಿಲ್ಡ್ ಮಾಡ್ತಾ ಹೋಗ್ತೀನಿ. ಓಕೆ, ನೋಟ್ಸ್ ವೀಕ್ ವೈಸ್ ಅಂತ ಇದೆ. ಸೊ ನೋಟ್ಸ್ ಬನ್ನಿ. ಇಲ್ಲಿ ಯಾವ ವೀಕ್ ಬೇಕಾ, ಇವ್ ಮಾಡ್ತಾರೆ ಯಾವ ವೀಕ್, 4th ವೀಕ್ ಇಲ್ಲಿದೆ ನೋಡಿ. ಇಲ್ಲಿ 4th ವೀಕ್ ಇದೆ, ಇಲ್ಲಿ ನೋಡಿ 4th ವೀಕ್ ನೋಟ್ಸ್ ಇದೆ. ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ದಿಸ್ ಇಸ್ ಹೌ ಯು ಫೈಂಡ್ ದ ನೋಟ್ಸ್. ಏನ್ ಇಂಡಿಕೇಟ್ ಮಾಡ್ತಾ ಇದೀನಿ, ಆ ನೋಟ್ಸ್ ಬರುತ್ತೆ. ಮ್ಯಾಕ್ಸಿಮಮ್ ಕಂಟೆಂಟ್ಸ್ ನ ಕವರ್ ಮಾಡಿದೀನಿ. ಓಕೆ, ಸೊ ಈ ನೋಟ್ಸ್ ಅಲ್ಲಿ ಪ್ಲೇಸ್ ಮಾಡಿದೀನಿ, ಮ್ಯಾಕ್ಸಿಮಮ್ ಕಂಟೆಂಟ್ಸ್ ನ ಪ್ಲೇಸ್ ಮಾಡ್ತಾ ಇದೀನಿ. ಅದಕ್ಕೆ ನಿಮ್ಮ ಹತ್ರ ಇದ್ರೆ ಕಳಿಸಿ, ಯುಟಿಲೈಸ್ ಮಾಡ್ಕೊಳ್ಳಿ, ಪಾಸ್ ಆಗಿ. ಇಷ್ಟೆಲ್ಲ ಮಾಡ್ತಾರೆ ಇಂಟೆನ್ಷನ್ ಏನು ಅಂತಂದ್ರೆ ಹುಡುಗರು ಪಾಸ್ ಆಗ್ಲಿ, ಈಸಿಯಾಗಿ ಆಕ್ಸೆಬಿಲಿಟಿ ಸಿಗ್ಲಿ ಅಂತ. ಸೊ ಲೆಕ್ಚರ್ಸ್ ಯಾರು ನೋಡ್ತಾ ಇದ್ರು ಅಥವಾ ಫ್ರೆಂಡ್ಸ್ ಯಾರು ನೋಡ್ತಾ ಇದ್ರು, ನನಗೆ ವಾಟ್ಸ್ಆಪ್ ಮಾಡಿ ಸೇಮ್ ನಂಬರ್ಗೆ, ಯು ವಿಲ್ ಗೆಟ್ ಆಲ್ ದ ಇನ್ಫಾರ್ಮೇಶನ್. ಇವಾಗ ನಾಟ್ ಗೇಟ್ ಆಯ್ತು. ನೆಕ್ಸ್ಟ್ ಬಂದು ಇವಾಗ ಆರ್ ಗೇಟ್. ಸೇಮ್ ಲಾಜಿಕಲ್ ಹೋಗೋಣ, ABCD ಲಾಜಿಕಲ್ ಹೋಗೋಣ. ABCD ಲಾಜಿಕಲ್. ಸೊ ಇದು ಬರೋದು ನಿಮ್ಗೆ ABC ಅಷ್ಟೇ, ಡಿ ಬರಲ್ಲ. ABC ಲಾಜಿಕಲ್ ಹೋಗೋಣ. ಸೊ ಸೇಮ್ ಲಾಜಿಕಲ್ ಹೋಗೋಣ, ABC ಲಾಜಿಕಲ್ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಬಂದು ನಿಮಗೆ ಆರ್ ಗೇಟ್ ಬರುತ್ತೆ. ಸೊ ನಾಟ್ ಗೇಟ್, ಆರ್ ಗೇಟ್, ಅಂಡ್ ಗೇಟ್ ಎಲ್ಲ ಬೇಸಿಕ್ ಗೇಟ್ಸ್. ಆರ್ ಗೇಟ್ ಬಂದು ವಿ ಕಾಲ್ ಇಟ್ ಆಸ್ ಅಡಿಷನ್ ಗೇಟ್. ಇದನ್ನ ಅಡಿಷನ್ ಗೇಟ್ ಅಂತ ಕರಿತೀವಿ. ಸೊ ಫಸ್ಟ್ ಎ ಬಂದು ಫಿಗರ್ ಎ. ಸೊ ಎ ಬಂದು ಲಾಜಿಕ್ ಸಿಂಬಲ್ ನೋಡಿ, ಏನಿಲ್ಲ. ರಾರ್ ಗೇಟ್ ಇಸ್ ಅ ಲಾಜಿಕ್ ಗೇಟ್ ವಿತ್ 2 ಇನ್ಪುಟ್ಸ್ ಅಂಡ್ 1 ಔಟ್ಪುಟ್. ವೈ ಇನ್ಪುಟ್ ಗೆ A B ಕೊಡ್ತೀನಿ, ಔಟ್ಪುಟ್ y ಇಸ್ ಈಕ್ವಲ್ ಟು A ಪ್ಲಸ್ B. ನೋಡಿ ಇಲ್ಲೇ ಬಂದ್ಬಿಡುತ್ತೆ ಎಕ್ಸ್ಪ್ರೆಷನ್ ನಿಮ್ಗೆ ಇಲ್ಲಿ. ಓಕೆ, ಇವಾಗ ಏನ್ ಬರ್ತೀನಿ ಅದು ಫಾಲೋ ಅಪ್ ಮಾಡ್ತಾ ಹೋಗಿ. ಇದು ಇನ್ಪುಟ್ ಬರೀರಿ, ಔಟ್ಪುಟ್ ಬರೀರಿ. ಸೊ ಯು ಕ್ಯಾನ್ ಮೆನ್ಷನ್ ದಿಸ್ ಆಸ್ ಇನ್ಪುಟ್ಸ್. ಓಕೆ, ಯು ಕ್ಯಾನ್ ಮೆನ್ಷನ್ ದಿಸ್ ಆಸ್ ಇನ್ಪುಟ್ಸ್. ಇವೆಲ್ಲ ವೇ ಆಫ್ ಎಕ್ಸ್ಪ್ರೆಸಿಂಗ್. ಇದನ್ನ ಔಟ್ಪುಟ್ ಅಂತ ಬರೀಬಹುದು, ಈಸಿ ಆಗುತ್ತೆ ನಿಮ್ಗೆ. ಸೊ ಇದು ಫಿಗರ್ ಎ. ಓಕೆ, ಫಿಗರ್ ಎ. ನೆಕ್ಸ್ಟ್ ಟ್ರೂ ಟೇಬಲ್ ಬರುತ್ತೆ. ಟ್ರೂ ಟೇಬಲ್ ಬಂದು ಇನ್ಪುಟ್ಸ್ ಏನು, ಸೊ ಇನ್ಪುಟ್ಸ್, ಔಟ್ಪುಟ್. ನೋಡಿ ಎಷ್ಟು ಸಿಂಪಲ್ ಇದೆ. ಇದರಲ್ಲೂ ಕನ್ಫ್ಯೂಷನ್ ಮಾಡ್ಕೊಂತೀರಾ. ಇನ್ಪುಟ್ ಏನಪ್ಪಾ, 2 ಇನ್ಪುಟ್ ಬರುತ್ತೆ. ಸೊ ಆರ್ ಗೇಟ್ ಇಸ್ ಅ ಲಾಜಿಕ್ ಗೇಟ್ ವಿತ್ 2 ಇನ್ಪುಟ್ಸ್ ಅಂಡ್ 1 ಔಟ್ಪುಟ್. ಆರ್ ಗೇಟ್ ನ ಅಡಿಷನ್ ಗೇಟ್ ಅಂತ ಕರಿತೀವಿ. ಯಾವ್ದನ್ನ ಲಾಜಿಕ್ ಏನು, ವಾಟ್ ಇಸ್ ದ ಲಾಜಿಕ್ ಅಂತಂದ್ರೆ, ಇಫ್ ಎನಿ ಒನ್ ಆಫ್ ದ ಇನ್ಪುಟ್ ಇಸ್ ಹೈ, ಔಟ್ಪುಟ್ ಇಸ್ ಹೈ. ಯಾವ್ದನ್ನ ಒಂದು ಇನ್ಪುಟ್ ಹೈ ಇದ್ರು ಔಟ್ಪುಟ್ ಹೈ ಆಗುತ್ತೆ, ಅಷ್ಟೇ ಲಾಜಿಕ್. ನೋಡಿ ಇನ್ಪುಟ್ಸ್ AB ಬರುತ್ತೆ, ಔಟ್ಪುಟ್ Y. ಇಲ್ಲೂ ಬರೀರಿ A ಪ್ಲಸ್ B ಅಂತ ಬರೀರಿ. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್. ಸೊ Y ಇಸ್ ಈಕ್ವಲ್ ಟು A ಪ್ಲಸ್ B
ಇಸ್ ದ ಸಿ ಎಕ್ಸ್ಪ್ರೆಷನ್. ಓಕೆ, ಲಾಜಿಕ್ ಎಕ್ಸ್ಪ್ರೆಷನ್. ಸೊ ಈ 4 ಬಂದಿರೋದಕ್ಕೆ 2 ಬಂದಿರೋದಕ್ಕೆ ನೋಡಿ ಇಲ್ಲಿ 0 0 0 1 1 0 1 1 ನೋಡಿ. ಇದು ಬರಿಬೇಕಾದ್ರೂ ನೀವೇನ್ ಮಾಡ್ತೀರಾ, ಇದು ಬರಿಬೇಕಾದ್ರೂ ನೀವು ತಪ್ಪು ಮಾಡ್ತೀರಾ. ನೋಡಿ ಸಿಂಪಲ್ ಲಾಜಿಕ್. 0 0 0 1 1 0 1 0 ಇದ್ರ ವ್ಯಾಲ್ಯೂ ಎಷ್ಟು? ವ್ಯಾಲ್ಯೂ 0. ಇದ್ರ ವ್ಯಾಲ್ಯೂ ಎಷ್ಟು? ವ್ಯಾಲ್ಯೂ ಎಷ್ಟು? 1. ಇದ್ರ ವ್ಯಾಲ್ಯೂ ಎಷ್ಟು? 2. ಇದ್ರ ವ್ಯಾಲ್ಯೂ ಎಷ್ಟು? 3. 8421 ಕೂಡ ಅಪ್ಲೈ ಮಾಡಿ, ಈಸಿಯಾಗಿ ಬಂದ್ಬಿಡುತ್ತೆ ನಿಮ್ಗೆ. ಇಲ್ಲಿ 0 0 ಇದು ಉಲ್ಟಾ ಬರೀತೀರಾ, 0 0 ಬರೀತೀರಾ, 1 1 ಬರೀತೀರಾ. ಬೇಡ, ಒಂದು ಆರ್ಡರ್ ಅಲ್ಲಿ ಹೋಗಿ ಇಲ್ಲಿ 0 0 0 1 1 0 1 1 ಬೈ ಹಾರ್ಟ್ ಮಾಡ್ರು, ಬರೋದು ಪ್ರಾಕ್ಟೀಸ್ ಮಾಡಿ ಅಷ್ಟೇ, ಏನೂ ಇಲ್ಲ. ಇದು ಬರೆಯೋದು ಬೇಕಾಗಿಲ್ಲ, ನಾನು ಹೇಳ್ತಾ ಇದ್ದು ಇದು ಬರೆಯೋದು ಬೇಕಾಗಿಲ್ಲ ನಿಮ್ಗೆ, ಅರ್ಥ ಆಯ್ತಾ? ಇಷ್ಟು ಬರೋದ್ರೆ ಸಾಕು, 0 0 0 1 1 0 1 1 ಅಂತ ಇಷ್ಟು ಬರೋದ್ರೆ ಸಾಕು ನಿಮಗೆ. ಸೊ ಏನ್ ಹೇಳಿದೆ ಲಾಜಿಕ್ ಗೇಟ್? ಆರ್ ಲಾಜಿಕ್ ಗೇಟ್ ಅಂದ್ರೆ ಏನು? ಅಡಿಷನ್ ಗೇಟ್ ಅಂತ. ಮತ್ತೆ ಎನಿ ಒನ್ ಆಫ್ ದ ಇನ್ಪುಟ್ ಇಸ್ ಹೈ, ಔಟ್ಪುಟ್ ಇಸ್ ಹೈ. ಸೊ 0 2 ಇನ್ಪುಟ್ ಲೋ ಇದೆ, ಔಟ್ಪುಟ್ ಲೋ. 1 ಇನ್ಪುಟ್ ಹೈ ಇದೆ, ನೋಡಿ ಬಿ ಐ ಇದೆ, ಔಟ್ಪುಟ್ ಹೈ. ಇಲ್ಲಿ ಎ ಐ ಇದೆ, ಔಟ್ಪುಟ್ ಹೈ. ಎರಡು ಐ ಆದ್ರೆ ಏನ್ ಸರ್? ಔಟ್ಪುಟ್ ಹೈ ಅಷ್ಟೇ, ಇನ್ನೇನು ಬರಲ್ಲ. ದಿಸ್ ಇಸ್ ದ ಸಿಂಪಲ್ ಲಾಜಿಕ್. 0 1 1 1 ಆರ್ ಗೇಟ್ ಮುಗೀತಾ? 5 ಮಾರ್ಕ್ಸ್. ಇದು ಬರೆದ್ರೆ 3 ಮಾರ್ಕ್ಸ್, ಎಕ್ಸ್ಪ್ಲನೇಷನ್ ಬರೆದ್ರೆ 5 ಮಾರ್ಕ್ಸ್. ನೋಡಿ ಈ ತರ ಎಕ್ಸ್ಪ್ಲನೇಷನ್ ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಬರುತ್ತೆ. ಇಷ್ಟೇ, ಇನ್ನೇನು ಇಲ್ಲ ರಿಕ್ವೈರ್ಮೆಂಟ್. ಇಷ್ಟೇ ಕೇಳೋದು ನಿಮಗೆ, ಅರ್ಥ ಆಯ್ತಾ? ಈ ನೋಟ್ಸ್ ಇದೆ ಅಂತ ಆಲ್ರೆಡಿ ಹೇಳಿದೀನಿ, ಹೋಗಿ ನೋಡಿ. ಇಷ್ಟೇ ಲಾಜಿಕ್. ಅರ್ಥ ಆಯ್ತಲ್ಲ? ಆರ್ ಗೇಟ್ ಅಂದ್ರೆ ಏನು ಅಂತ? ಆರ್ ಗೇಟ್ ಇಸ್ ಅ ಲಾಜಿಕ್ ಗೇಟ್ ವಿತ್ 2 ಇನ್ಪುಟ್ಸ್ ಅಂಡ್ 1 ಔಟ್ಪುಟ್. ನೆಕ್ಸ್ಟ್ ಆಂಡ್ ಗೇಟ್ ಹೋಗೋಣ. ಸೊ ನೆಕ್ಸ್ಟ್ ಬಂದಿದ್ದು ಆಂಡ್ ಗೇಟ್. ಆಂಡ್ ಗೇಟ್ ಬಂದು ಮಲ್ಟಿಪ್ಲಿಕೇಶನ್ ಗೇಟ್ ಅಂತ ಕರಿತೀವಿ. ಇಟ್ಸ್ ಕಾಲ್ಡ್ ಆಸ್ ಮಲ್ಟಿಪ್ಲಿಕೇಶನ್ ಗೇಟ್. ಮಲ್ಟಿಪ್ಲಿಕೇಶನ್ ಗೇಟ್ ಆಯ್ತಾ? ಸೊ ಲಾಜಿಕ್ ಸಿಂಬಲ್ ಏನ್ ಬರುತ್ತೆ? ಈ ತರ ಬರುತ್ತೆ. ಇದು ಬರೆದು ಪ್ರಾಕ್ಟೀಸ್ ಮಾಡ್ಬೇಕು ನಿಮ್ಗೆ. ಬರೀತಾ ಇದ್ರೆ ಬಂದ್ಬಿಡ್ತೀವಿ. ನನ್ಗೆ ಹೆಂಗ್ ಬರುತ್ತೆ ಅಂದ್ರೆ ಪ್ರಾಕ್ಟೀಸ್ ಮಾಡಿ. ನಾನು ಇನ್ಪುಟ್ 2 ಎ ಬಿ ಕೊಡೋಣ, ಔಟ್ಪುಟ್ 1 ಬರುತ್ತೆ. ಸೊ y is equal to a plus b. ಸಾರಿ, ಸೊ ಮಲ್ಟಿಪ್ಲಿಕೇಶನ್ ಗೇಟ್ ಅಲ್ಲ, ಔಟ್ಪುಟ್ y is equal to a ಡಾಟ್ ಬಿ ಬರುತ್ತೆ. a ಡಾಟ್ ಬಿ ಬರುತ್ತೆ, ಮಲ್ಟಿಪ್ಲೈ ಡಾಟ್ ಪ್ರಾಡಕ್ಟ್. ಸೊ ಇದು ಬಂದು ಇನ್ಪುಟ್, ಇದು ಬಂದು ಔಟ್ಪುಟ್. ನೋಡಿ ಇದು ಬಂದು ಫಿಗರ್ ಎ. ಅಷ್ಟೇನಪ್ಪ, ಇನ್ನೇನಿಲ್ಲ. ಇಷ್ಟು ಕಾನ್ಸೆಪ್ಟ್ಸ್ ಬರೆದು ಅವ್ನೆಲ್ಲೂ ಮಾರ್ಕ್ಸ್ ಕಟ್ ಮಾಡಕ್ ಚಾನ್ಸ್ ಇಲ್ಲ. ಹುಡುಗ ಚೆನ್ನಾಗಿ ಬರ್ದಾನೆ, ಹುಡುಗಿ ಚೆನ್ನಾಗಿ ಬರ್ದೋಳೆ ಅಂದ್ಬಿಟ್ಟು ಫುಲ್ ಮಾರ್ಕ್ಸ್ ಕೊಟ್ಬಿಡ್ತಾರೆ. ಇಷ್ಟೇ ಕಾನ್ಫಿಡೆನ್ಸ್ ಬೇಕಾಗಿರೋದು ನಿಮ್ಗೆ ಇಲ್ಲಿ. ನೆಕ್ಸ್ಟ್ ಟ್ರೂತ್ ಟೇಬಲ್. ಟ್ರೂತ್ ಟೇಬಲ್ ಬಂದೇನು? ಇನ್ಪುಟ್ 2 ಬರುತ್ತೆ, ಔಟ್ಪುಟ್. ಇನ್ಪುಟ್ ಏನು? ಎ ಬಿ. ಔಟ್ಪುಟ್ ಏನು? ಬರೀರಿ ಇಲ್ಲಿ y is equal to a into b ಅಂತ. ಈಚ್ ಟೈಮ್ ಬರೀರಿ, ಪ್ರಾಕ್ಟೀಸ್ ಮಾಡಿ. ಹೆಂಗೆ ನೀವು ಮರೆಯೋದಿಲ್ಲ ನೀವು ಅದನ್ನ. ಸೊ 0 0 0 1 1 0 1 1 ಲೈನ್ ಹಾಕಿ ಹಿಂಗೆ. ಸೊ ಮಲ್ಟಿಪ್ಲಿಕೇಶನ್ ಗೇಟ್. ಮಲ್ಟಿಪ್ಲಿಕೇಶನ್ ಏನಪ್ಪ? ಸಿಂಪಲ್ ಮಲ್ಟಿಪ್ಲಿಕೇಶನ್. ಏನ್ರ 0 into 0 ಏನ್ರ 0, 0 into 1 ಏನ್ರ 1, 1 into 0 ಏನ್ರ. ಸೊ ಔಟ್ಪುಟ್ ಏನು? ಸಿಂಪಲ್ ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನ್ ಗೇಟ್ ಮಲ್ಟಿಪ್ಲೈ ಮಾಡಿ ಅಷ್ಟೇ, ಏನು ಇಲ್ಲ. 0 into 0 ಏನ್ರ 0, 0 into 1 1, 1 into 0. ನೋಡಿ ಔಟ್ಪುಟ್ ಏನಿ? ಸಿಂಪಲ್. ಔಟ್ಪುಟ್ ಏನು? ಸಿಂಪಲ್ ಮಲ್ಟಿಪ್ಲಿಕೇಶನ್. 0 into 0 ಏನ್ರ 0, 0 into 1 ಅಗೇನ್ 0, 1 into 0 0, ಎಲ್ಲಾ ಕಡೆ 0 ಬಂದಿರೋ 0, 1 into 1 1. ಸೊ ಇನ್ನೊಂದು ಹೆಂಗ್ ಡಿಫೈನ್ ಮಾಡ್ಬೋದು ಇದನ್ನ? ಸೊ ಆಂಡ್ ಗೇಟ್ ಇಸ್ ಅ ಲಾಜಿಕ್ ಗೇಟ್ ವಿತ್ 2 ಇನ್ಪುಟ್ಸ್ ಅಂಡ್ 1 ಔಟ್ಪುಟ್, ವೇರ್ ಔಟ್ಪುಟ್ ಯಾವಾಗ ಹೈ ಆಗುತ್ತೆ ಅಂದ್ರೆ ಬೋತ್ ದ ಇನ್ಪುಟ್ಸ್ ಆರ್ ಹೈ. ಅಂದ್ರೆ ಇನ್ನೊಂಥರ ಇಲ್ಲಿ, ವೆನ್ ಬೋತ್ ದ ಇನ್ಪುಟ್ಸ್ ಆರ್ ಹೈ ಔಟ್ಪುಟ್ ಇಸ್ ಹೈ. ಯಾವಾಗ್ಲೂ ಡಿಫೈನ್ ಮಾಡ್ಬೇಕಾದ್ರೆ ಡಿಫೈನ್ ಫಾರ್ ದ ಐ ಸ್ಟೇಟ್. ಐ ಸ್ಟೇಟ್ ಗೆ ಡಿಫೈನ್ ಮಾಡಿ, ಅರ್ಥ ಆಯ್ತಾ? ಐ ಸ್ಟೇಟ್ ಗೆ ಡಿಫೈನ್ ಮಾಡಿ. ಓಕೆ, ಔಟ್ಪುಟ್ ಅವರ ಡಿಫೈನ್ ಮಾಡಬೇಕಾದ್ರೆ ಡಿಫೈನ್ ಫಾರ್ ದ ಐ ಸ್ಟೇಟ್. ಹೈ ಸ್ಟೇಟ್ ಮಾತ್ರ ಡಿಫೈನ್ ಮಾಡಿ, ಲೋ ಸ್ಟೇಟ್ ಹೋಗಬೇಡಿ. ಹೈ ಯಾವಾಗ ಆಗುತ್ತೆ? ವೆನ್ ಬೋತ್ ದ ಇನ್ಪುಟ್ಸ್ ಆರ್ ಹೈ ಔಟ್ಪುಟ್ ಇಸ್ ಹೈ. ಓಕೆ, ಎನಿ ಒನ್ ಆಫ್ ದ ಇನ್ಪುಟ್ ಇಸ್ ಲೋ, ಔಟ್ಪುಟ್ ಇಸ್ ಲೋ. ಯಾಕಂದ್ರೆ ಮಲ್ಟಿಪ್ಲಿಕೇಶನ್ ಗೇಟ್. ಇದು ಫಿಗರ್ ಬಿ, ದಿಸ್ ಇಸ್ ಫಿಗರ್ ಬಿ. ವಾಟ್ ಇಸ್ ಫಿಗರ್ ಸಿ? ಸಿ ಇಸ್ ವಾಟ್? ಎಕ್ಸ್ಪ್ರೆಷನ್ y is equal to a into b. ಅಷ್ಟೇ, ಇನ್ನೇನು ಇಲ್ಲ. ನೋಡಿ ಇಲ್ಲಿ 3 ಗೇಟ್ಸ್ ಕವರ್ ಆಯ್ತಾ? ಈ 3 ಗೇಟ್ಸ್ ಬಂತು ಅಂದ್ರೆ ರಿಮೈನಿಂಗ್ ಎಲ್ಲ ಗೇಟ್ಸ್ ಈಸಿ ಆಗುತ್ತೆ ನಿಮ್ಗೆ. ಸೊ ನೋಟ್ಸ್ ಅಲ್ಲಿ ಇಟ್ಟಿದ್ದೀನಿ, ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಇವಾಗ ನ್ಯಾಂಡ್ ಗೇಟ್ ಹೋಗೋಣ. ಸೊ ನ್ಯಾಂಡ್ ಗೇಟ್ ಬಂದು ಯೂನಿವರ್ಸಲ್ ಗೇಟ್ಸ್. ಸೊ ನ್ಯಾಂಡ್ ಬಂದು ಯೂನಿವರ್ಸಲ್ ಗೇಟ್ಸ್. ಏನ್ ಸರಿ ನ್ಯಾಂಡ್ ಗೇಟ್ ಅಂತಂದ್ರೆ, ಯು ಕ್ಯಾನ್ ಕನ್ಸ್ಟ್ರಕ್ಟ್ ಎನಿ ಆಫ್ ದ ರಿಮೈನಿಂಗ್ ಗೇಟ್ಸ್ ಯೂಸಿಂಗ್ ದಿಸ್ ಯೂನಿವರ್ಸಲ್ ಗೇಟ್ಸ್. ಯಾವ್ದು ಯೂನಿವರ್ಸಲ್ ಗೇಟ್ಸ್? ನ್ಯಾಂಡ್ ಮತ್ತೆ ನಾರ್. ಇದು ಎರಡು ಬಂದು ಯೂನಿವರ್ಸಲ್ ಗೇಟ್ಸ್. ಇದೆ ಯೂನಿವರ್ಸಲ್ ಗೇಟ್ಸ್. ನ್ಯಾಂಡ್ ನಾರ್ ಎರಡು ಯೂನಿವರ್ಸಲ್ ಗೇಟ್ಸ್. ಅದನ್ನ ಯೂಸ್ ಮಾಡ್ಕೊಂಡು ಯು ಕ್ಯಾನ್ ಕನ್ಸ್ಟ್ರಕ್ಟ್ ಎನಿ ಆಫ್ ದ ಗೇಟ್ಸ್. ಬಟ್ ನಿಮಗಿರೋದು ಓನ್ಲಿ ನ್ಯಾಂಡ್ ಗೇಟ್ ಯುಟಿಲೈಸ್ ಮಾಡ್ಕೊಂಡು ಕನ್ಸ್ಟ್ರಕ್ಟ್ ಮಾಡೋದು. ನಾರ್ ಗೇಟ್ ಇಲ್ಲ, ಇದು ಮಾತ್ರ ಇರೋದು, ಇದು ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಸೊ ಈಗ ನ್ಯಾಂಡ್ ಗೇಟ್ ಹೆಂಗ್ ಬರುತ್ತೆ ಅಂದ್ರೆ, ನ್ಯಾಂಡ್ ಅಸಂಪ್ಷನ್ ಏನಂತಂದ್ರೆ ಹ್ಯಾಂಡ್ ಗೆ ಉಲ್ಟಾ. ನೋಡಿ ಇಲ್ಲಿ ನ್ಯಾಂಡ್ ಇಸ್ ನಥಿಂಗ್ ಬಟ್, ಲಿಸನ್ ಹಿಯರ್,
ಸೊ ನ್ಯಾಂಡ್ ಅಂದ್ರೆ ಆಂಡ್ಗೆ ಒಂದು ಎನ್ ಹಾಕ್ಬೇಕು. ಎನ್ ಅಂದ್ರೆ ನಥಿಂಗ್ ಬಟ್ ನೆಗೇಷನ್. ನೆಗೇಷನ್ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ನಾಟ್ ಗೇಟ್. ಅರ್ಥ ಆಯ್ತಾ? ಆಂಡ್ ಗೇಟ್ಗೆ ಒಂದು ನಾಟ್ ಗೇಟ್ ಹಾಕಿದ್ರೆ ನ್ಯಾಂಡ್ ಗೇಟ್ ಆಗುತ್ತೆ. ನೋಡಿ ಸಿಂಪಲ್ ಅಸಂಪ್ಷನ್. ನೋಡಿ ಇಲ್ಲಿ ಆಂಡ್ ಗೇಟ್ಗೆ ಒಂದು ನಾಟ್ ಗೇಟ್ ಹಾಕೋಣ. ಇದು ಎ, ಇದು ಬಿ, ಇದು ವೈ ಆಗುತ್ತೆ. ಓಕೆ, ಸೊ ಈ ತರ ಬರೆಯೋದು ಬೇಕಾಗಿಲ್ಲ. ದಿಸ್ ಸಿಂಬಲ್ ಇಸ್ ನಾಟ್ ರಿಕ್ವೈರ್ಡ್. ಕೆಲವರು ಈ ತರ ಬರೀತೀರಾ, ಅದು ಬೇಕಾಗಿಲ್ಲ. ನೋಡಿ ಏನಿಲ್ಲ, ಸಿಂಬಲ್ ಬಂದ ಈ ತರ ಬರುತ್ತೆ. ಫಸ್ಟ್ ಆಂಡ್ ಗೇಟ್ ಬರೀರಿ. ಇವಾಗ ನಾಟ್ ಗೇಟ್ ಹಾಕ್ಬೇಕು, ಒಂದು ಬಬಲ್ ಹಾಕಿ. ಸೊ ಆಂಡ್ ಗೇಟ್ಗೆ ಒಂದು ಬಬಲ್ ಹಾಕಿದ್ರೆ ನ್ಯಾಂಡ್ ಗೇಟ್ ಆಗುತ್ತೆ. ದಿಸ್ ಇಸ್ ದ ಔಟ್ಪುಟ್. ಇನ್ಪುಟ್ ಇಸ್ ಎ ಬಿ. ಸೊ ವೈ ಇಸ್ ಈಕ್ವಲ್ ಟು ಎ ಇಂಟು ಬಿ ಹೋಲ್ ಪಾರ್ ನೆಗೇಷನ್. ಸೊ ಇನ್ಪುಟ್ ಟ್ರೂ ಟೇಬಲ್ ಏನ್ ಬರುತ್ತೆ? ಫಿಗರ್ ಎ. ಸೊ ದಿಸ್ ಇಸ್ ಇನ್ಪುಟ್ ಅಂಡ್ ದಿಸ್ ಇಸ್ ಔಟ್ಪುಟ್. ಟ್ರೂ ಟೇಬಲ್ ಏನ್ ಬರುತ್ತೆ? ಟ್ರೂ ಟೇಬಲ್ ಏನು? ಎ ಬಿ ವೈ ಇಸ್ ಈಕ್ವಲ್ ಟು ಎ ಇಂಟು ಬಿ ಹೋಲ್ ಬಾರ್ ನೆಗೇಷನ್. ಸೊ ಇನ್ಪುಟ್ಸ್ ಏನು? 0 0 0 1 1 0 1 1. ಸೊ ಅಲ್ಲಿ ಏನ್ ಬರುತ್ತೆ? ಆಂಡ್ ಗೇಟ್ದು 0 0 0 1 ಬರುತ್ತೆ. ಇಲ್ಲಿ ಉಲ್ಟಾ ಆಗುತ್ತೆ 1 1 1 0. ಸೊ ಆಂಡ್ ಗೇಟ್ ಏನು? ಆಂಡ್ ಗೇಟ್ ಔಟ್ಪುಟ್ ಏನು? 0 0 0 1. ಗೊತ್ತಾಗಿಲ್ಲ? ಬರ್ಕೊಳ್ಳಿ ಅಲ್ಲಿ. ಅದು ಉಲ್ಟಾ ಬರ್ದ್ಬಿಡಿ ಅಷ್ಟೇ, ಏನಿಲ್ಲ. ಆಂಡ್ ಗೇಟ್ ಅಂದ್ರೆ ಆಂಡ್ ಗೇಟ್ದು ಉಲ್ಟಾ. ಇಲ್ಲಿ ಏನಿದೆ ಎಕ್ಸಾಕ್ಟ್ ಉಲ್ಟಾ. 0 ಜಾಗದಲ್ಲಿ 1 ಹಾಕಿ, 1 ಜಾಗದಲ್ಲಿ 0 ಹಾಕಿ. ಹೆಂಗ್ ಡಿಫೈನ್ ಮಾಡಬಹುದು? ವೆನ್ ಬೋತ್ ದ ಇನ್ಪುಟ್ಸ್ ಆರ್ ಹೈ ಔಟ್ಪುಟ್ ಇಸ್ ಲೋ. ಆಂಡ್ ಗೇಟ್ ಹೆಂಗ್ ಡಿಫೈನ್ ಮಾಡ್ತಾ ಇದ್ರಿ? ವೆನ್ ಬೋತ್ ದ ಇನ್ಪುಟ್ಸ್ ಆರ್ ಹೈ ಔಟ್ಪುಟ್ ಇಸ್ ಹೈ. ಅದ್ರ ಉಲ್ಟಾ ಇದು. ಅಂದ್ರೆ ಇನ್ನೊಂದ್ ತರ ಹೆಂಗ್ ಡಿಫೈನ್ ಮಾಡಬಹುದು? ಎನಿ ಒನ್ ಆಫ್ ದ ಇನ್ಪುಟ್ ಇಸ್ ಲೋ, ಔಟ್ಪುಟ್ ಇಸ್ ಹೈ. ಈ ತರ ಬರೀಬಹುದು. ಅಷ್ಟೇ ಲಾಜಿಕ್. ಇಷ್ಟು ಬಂದ್ರೆ 5 ಮಾರ್ಕ್ಸ್. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಓಕೆ, ಸೊ ಅಷ್ಟೇ ನ್ಯಾಂಡ್ ಗೇಟ್. ಇದು ಎ, ಇದು ಬಿ, ಇದು ಸಿ. ಸಿ ಏನು? ಸಿ ಇಸ್ ಎಕ್ಸ್ಪ್ರೆಷನ್. ಸಿ ಇಸ್ ಟು ವಾಟ್? ವೈ ಇಸ್ ಟು ಎ ಇಂಟು ಬಿ ಹೋಲ್ ಬಾರ್. ಈಸಿ ಆಗ್ತಾ ಇದೆ ಅಲ್ವಾ? ಅರ್ಥ ಆಗ್ತಿದೆಯಲ್ವಾ? ಅರ್ಥ ಆದ್ರೆ ಎಸ್ ಸರ್ ಐ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇವೆಲ್ಲ ಮಾಡ್ತಾರೆ ನಿಮ್ಗೋಸ್ಕರನೇ. ಸೊ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ನ್ಯಾಂಡ್ ಗೇಟ್ ಆಯ್ತು. ನೆಕ್ಸ್ಟ್ ನಾರ್ ಗೇಟ್. ಸೇಮ್ ಲಾಜಿಕ್. ನಾರ್ ಅಂದ್ರೆ ಏನು? ವಾಟ್ ಈಸ್ ನಾರ್? ನಾರ್ ಈಸ್ ನಥಿಂಗ್ ಬಟ್ ಆರ್ ಪ್ಲಸ್ ನಾಟ್. ಅಷ್ಟೇನೇನಿಲ್ಲ. ಆರ್ ಗೇಟ್ಗೆ ನಾಟ್ ಗೇಟ್ ಹಾಕಿ, ಮುಗೀತು. ನೋಡಿ ಇಲ್ಲಿ ಆರ್ ಗೇಟ್ ಈ ತರ ಬರುತ್ತೆ. ನೋಡಿ ಕರ್ವ್ಸ್ ಬರ್ಬೇಕು ಹಿಂಗೆ. ಓಕೆ, ಸೊ ಇನ್ಪುಟ್ ಎ ಬಿ, ಇದಕ್ಕೊಂದು ಬಬಲ್ ಹಾಕಿದ್ರೆ ಏನಾಗುತ್ತೆ? ನಾರ್ ಗೇಟ್ ಆಗುತ್ತೆ. ಅಷ್ಟೇನೇನು ಇಲ್ಲ. ಇದೇ ಕನ್ಫ್ಯೂಷನ್ ಹುಡುಗರಲ್ಲಿ. ಸೊ ಏನು? ವೈ ಇಸ್ ಟು ಆರ್ ಗೇಟ್ ಎಕ್ಸ್ಪ್ರೆಷನ್ ಏನು? ಎ ಪ್ಲಸ್ ಬಿ, ಅದಕ್ಕೊಂದು ಬಾರ್ ಹಾಕಿ ನೆಗೇಷನ್. ನಾಟ್ ಗೇಟ್ ಅಂದ್ರೆ ಏನು? ಎ ಬಾರ್ ಆಗುತ್ತೆ. ಇದು ಎ ಅನ್ಕೊಳ್ಳಿ, ಬಾರ್ ಹಾಕಿ, ಅಷ್ಟೇ ಮುಗೀತು. ಓಕೆ, ಸೊ ಎಕ್ಸ್ಪ್ರೆಷನ್ ಟ್ರೂ ಟೇಬಲ್ ಏನು? ಟ್ರೂ ಟೇಬಲ್ ಎ ಬಿ, ಆಮೇಲೆ ವೈ ಇಸ್ ಟು ಎ ಪ್ಲಸ್ ಬಿ ಹೋಲ್ ಬಾರ್. ಮ್ಯಾಕ್ಸಿಮಮ್ ತಪ್ಪು ಮಾಡೋದೇನು ಗೊತ್ತಾ? ಈ ಟ್ರೂ ಟೇಬಲ್ ಬರೆಯೋದ್ರಲ್ಲಿ, ಸಿಂಬಲ್ಸ್ ಬರೆಯೋದ್ರಲ್ಲಿ, ಎಕ್ಸ್ಪ್ರೆಷನ್ ಬರೆಯೋದ್ರಲ್ಲಿ. ಇವೆಲ್ಲ ಬರ್ದಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಸಿಗಲ್ಲ. ಆದ್ರೆ ಇವೆಲ್ಲ ಅಲ್ಲ, ಇದನ್ನ ಹೇಳ್ತಾ ಇರೋದು ನಾನು. ಎ ಬಿ ಸಿ ಏನ್ ಬರೀತೀರಾ ಅದು. ಇಟ್ ಈಸ್ ಎ ಕಮ ಬಿ ಕಮ ಸಿ. ಇವು ಮೂರು ಬರ್ದಿಲ್ಲ ಅಂತಂದ್ರೆ ವಿಲ್ ನಾಟ್ ಗೆಟ್ ದ ಮಾರ್ಕ್ಸ್. ಸೊ ಇನ್ಪುಟ್ಸ್ ಗೊತ್ತಿದೆ ನಿಮಗೆ? 0 0 0 1 1 0 1 1. ಸೊ ಎ ಪ್ಲಸ್ ಬಿ. ಆರ್ ಗೊತ್ತಾಗಿಲ್ಲ, ಇದು ನಾರ್ ಗೇಟ್ ಬರೆಯೋದು ಗೊತ್ತಾಗಿಲ್ವಾ? ಆರ್ ಗೇಟ್ ನಪ್ಸ್ಕೊಳ್ಳಿ. ಏನು? 0 1 1 1. ಉಲ್ಟಾ ಬರ್ದ್ಬಿಡಿ. 1 0 0 0. ಅಷ್ಟೇ, ಏನು ಇಲ್ಲ, ಮುಗೀತು. ಸೊ ಇದು ಬಂದು ಆರ್ದು, ಇದು ಬಂದು ಆರ್ ಲಾಜಿಕ್ ಗೇಟ್ ಆರ್ದು, ಇದು ಬಂದು ನಾರ್ದು. ಆರ್ದೇನಿದೆ ಎಕ್ಸಾಕ್ಟ್ ಉಲ್ಟಾ ನಾರ್ ಆಗುತ್ತೆ. ಹೆಂಗ್ ಡಿಫೈನ್ ಮಾಡಬಹುದು? ಹೈ ಸ್ಟೆಪ್ ಡಿಫೈನ್ ಮಾಡಿ. ವೆನ್ ಬೋತ್ ದ ಇನ್ಪುಟ್ಸ್ ಆರ್ ಲೋ ಔಟ್ಪುಟ್ ಇಸ್ ಹೈ. ಎನಿ ಒನ್ ಆಫ್ ದ ಇನ್ಪುಟ್ ಇಸ್ ಹೈ, ಔಟ್ಪುಟ್ ಇಸ್ ಲೋ. ಯಾವ ತರ ಬೇಕೋ ಡಿಫೈನ್ ಮಾಡಬಹುದ್ರಿ. ನೋಡಿ ಇಷ್ಟೇ ಲಾಜಿಕ್ ಗೇಟ್ಸ್, ಇನ್ನೇನು ಇಲ್ಲ. ಏನೋ ಬರುಂಬಿದ್ಯಾ ಅನ್ಕೊಂತೀರಾ? ನಥಿಂಗ್ ಇಸ್ ದೇರ್. ಇಷ್ಟೇ ಲಾಜಿಕ್ ಗೇಟ್ಸ್. ಕ್ಲಿಯರ್? ಅರ್ಥ ಆಯ್ತಲ್ಲ? ಇವಾಗ ನೆಕ್ಸ್ಟ್ ನಾರ್ ಗೇಟ್ ಆಯ್ತು. ನಾವು ವಿ ಗೋ ಫಾರ್ ಎಕ್ಸ್ಕ್ಲೂಸಿವ್ ಗೇಟ್ಸ್. ಎಕ್ಸ್ಕ್ಲೂಸಿವ್ ಗೇಟ್ಸ್ ಅಂದ್ರೆ ಯಾವುದು? ಎಕ್ಸ್ ಆರ್ ಅಂಡ್ ಎಕ್ಸ್ ನಾರ್. ಎಕ್ಸ್ ಆರ್ ಬರ್ದ್ಬಿಟ್ರೆ ಎಕ್ಸ್ ನಾರ್ ಈಸಿ ಆಗುತ್ತೆ ನಮ್ಗೆ. ಅದು ಕಾಂಪ್ಲಿಮೆಂಟ್ ಮಾಡೋದು. ನೋಡಿ ಇಲ್ಲಿ ಎಕ್ಸ್ ಆರ್ ಅಲ್ಲಿ ಎನ್ ಇಲ್ಲ, ಎಕ್ಸ್ ಆರ್ ನಾರ್ ಅಲ್ಲಿ ಎನ್ ಇದೆ. ಇದು ಏನಿದೆ ಇದ್ರ ಕಾಂಪ್ಲಿಮೆಂಟ್ ಅಷ್ಟೇ. ಸೊ ಎಕ್ಸ್ಕ್ಲೂಸಿವ್ ಗೇಟ್ಸ್, ದಟ್ ಈಸ್ ದ ಎಕ್ಸ್ ಆರ್ ಲಾಜಿಕ್ ಗೇಟ್. ಇದನ್ನ ಎಕ್ಸ್ಕ್ಲೂಸಿವ್ ಗೇಟ್ ಅಂತ ಕರಿತೀವಿ ಇದನ್ನ. ಓಕೆ, ಎಕ್ಸ್ಕ್ಲೂಸಿವ್ ಗೇಟ್ ಅಂದ್ರೆ ಸ್ಪೆಸಿಫಿಕ್ ಕಂಡೀಷನ್. ದ ಕಂಡೀಷನ್ ಮೇ ಅರೈಸ್ ವೇರ್ ಯು ನೀಡ್ ಎ ಗೇಟ್ ಫಾರ್ ಎ ಸ್ಪೆಸಿಫಿಕ್ ಕಂಡೀಷನ್. ಇದೇ ಕಂಡೀಷನ್ ವರ್ಕ್ ಆಗ್ಬೇಕು ಅಂದಿರುತ್ತೆ, ಅಂತವಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಎಕ್ಸ್ ಆರ್ ಲಾಜಿಕ್ ಗೇಟ್ ಸಿಂಬಲ್ ಏನು? ವಾಟ್ ಇಸ್ ಸಿಂಬಲ್? ನೋಡಿ ಇನ್ನೇನಿಲ್ಲ. ಆರ್ ಇದೆ ಅಲ್ವಾ? ಇದು ಆರ್ ಬರುತ್ತೆ, ಬಟ್ ಒಂದು ಎಕ್ಸ್ಟ್ರಾ ಬರುತ್ತೆ. ಎಕ್ಸ್ ಅಂತ ಇದೆ, ಎಕ್ಸ್ಟ್ರಾ ಇದೆ. ಅದಕ್ಕೇನಿಲ್ಲ, ಒಂದು ಎಕ್ಸ್ಟ್ರಾ ಲೈನ್ ಹಾಕಿ. ಆರ್ ಗೇಟ್ ಮಾಮೂಲಿ ಬರೀರಿ, ಅಷ್ಟೇ, ಇನ್ನೇನು ಇಲ್ಲ. ಅರ್ಥ ಆಯ್ತಾ? ಇನ್ನ ಈಸಿಯಾಗಿ ಹೇಳ್ಕೊಡ್ಲಾ? ನೋಡಿ ಇಲ್ಲಿ ಏನಿಲ್ಲ. ಫಸ್ಟ್ ಆರ್ ಗೇಟ್ ಇದೆ, ಆರ್ ಗೇಟ್ ಬರ್ದ್ಬಿಡಿ, ಲೈನ್ಸ್ ಹಾಕ್ಬೇಡಿ, ಆರ್ ಗೇಟ್ ಬರ್ದ್ಬಿಡಿ. ಓಕೆ, ಆರ್ ಗೇಟ್ ಬರೀರಿ.
ನೆಕ್ಸ್ಟ್ ಎಕ್ಸ್ ಅಂತ ಇದೆ, ಒಂದು ಎಕ್ಸ್ಟ್ರಾ ಲೈನಿಂಗ್ ಹಾಕಿ, ಯಾಕಂದ್ರೆ ಎಕ್ಸ್ಟ್ರಾ ಅಲ್ವಾ, ಅಷ್ಟೇ ಇನ್ನೇನು ಇಲ್ಲ. ಅರ್ಥ ಆಯ್ತಾ? ನೋಡಿ ನೋಡಿ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಫಸ್ಟ್ ಆರ್ ಗೇಟ್ ಬರ್ದ್ಬಿಡಿ. ಆರ್ ಗೇಟ್ ಹಿಂಗ್ ಬರೀತಿರಲ್ಲ, ಹಿಂಗ್ ಬರ್ದ್ಬಿಟ್ಟು ನೋಡಿ, ಆರ್ ಗೇಟ್ ಹಿಂಗ್ ಬರ್ದ್ಬಿಟ್ಟು ಸೊ ವೈ ಇಸ್ಕೊಲ್ ಟು ವೆಯ್ಟ್ ಮಾಡೋಣ. ಒಂದು ಎಕ್ಸ್ ಇದೆಲ್ಲ, ಒಂದು ಎಕ್ಸ್ಟ್ರಾ ಹಿಂಗ್ ಹಾಕಿ, ಅಷ್ಟೇನಿಲ್ಲ. ನೋಡಿ ಎಕ್ಸ್ಟ್ರಾ ಎಕ್ಸ್ ಆರ್ ಗೇಟ್, ಎರಡು ಇನ್ಪುಟ್ ಬರುತ್ತೆ ನೋಡಿ ಇಲ್ಲಿ, ಎ ಬಿ. ಸೊ ವೈ ಇಸ್ಕೊಲ್ ಟು ಇದು ಎಕ್ಸ್ಪ್ರೆಷನ್ ಬಂದು ಎ ಪ್ಲಸ್ ಆರ್ ಬಿ ಬರುತ್ತೆ. ಇಷ್ಟು ಬರೆದ್ರೆ ಸಾಕು. ಇದಕ್ಕೊಂದು ಎಕ್ಸ್ಪ್ಯಾನ್ಷನ್ ಬರುತ್ತೆ. ಸೊ ವೈ ಇಸ್ಕೊಲ್ ಟು ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್ ಬರುತ್ತೆ. ಇದನ್ನ ಪ್ರಾಕ್ಟೀಸ್ ಮಾಡಿ, ಬರೋದ್ರೆ ತುಂಬಾ ಒಳ್ಳೇದು. ಸೊ ಸಿ ಎಸ್ ಅವರು ಇದು ಬರೆದ್ರೆ ಸಾಕು, ಇ ಸಿ ಅವರು ಇದು ಬರೀಲೇಬೇಕು, ಯಾಕಂದ್ರೆ ನಿಮ್ಗೆ ನೆಕ್ಸ್ಟ್ ಫರ್ದರ್ ಇದು ಬರುತ್ತೆ, ಅಪ್ಲಿಕೇಶನ್ಸ್ ಬರುತ್ತೆ ನಿಮ್ಗೆ ಅದರಲ್ಲಿ. ಓಕೆ, ಸೊ ಇವಾಗ ಎಕ್ಸ್ ಆರ್ ಗೇಟ್ ಟ್ರೂ ಟೇಬಲ್ ಬರೀರಿ. ಏನ್ ಟ್ರೂ ಟೇಬಲ್? ಎ ಬಿ ವೈ ಇಸ್ ಇಕ್ವಲ್ ಟು ಎ ಪ್ಲಸ್ ಆರ್ ಬಿ, ಇಷ್ಟೇ ಬರೀರಿ ಸಾಕು, ಏನ್ ಪ್ರಾಬ್ಲಮ್ ಏನಿಲ್ಲ. ಈಗ ಬೇಕಾದ್ರೆ ಇದು ಬರೀಬಹುದು. ಎಲ್ಲಾ ಗೇಟ್ಸ್ ಅಲ್ಲಿ ಬರೀತಾ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಮರ್ಯಾದೆ ಇಲ್ಲ ಕಣ್ರಿ. ನೋಡಿ 0 0 0 1 1 0 1 1. ಔಟ್ಪುಟ್ ಹೆಂಗ್ ಬರುತ್ತೆ ಎಕ್ಸ್ ಆರ್ ಗೇಟ್ ಅಲ್ಲಿ ಅಂತಂದ್ರೆ, ಸೇಮ್ ಇನ್ಪುಟ್ಸ್ ಔಟ್ಪುಟ್ ಲೋ, ಡಿಫರೆಂಟ್ ಇನ್ಪುಟ್ಸ್ ಔಟ್ಪುಟ್ ಹೈ, ಅಷ್ಟೇ ಲಾಜಿಕ್. ಅರ್ಥ ಆಯ್ತಾ? ಸೇಮ್ ಇನ್ಪುಟ್ಸ್ ಇದೊಂದಿದೆ, ಇದೊಂದಿದೆ, ಸೇಮ್ ಇನ್ಪುಟ್ಸ್ ಔಟ್ಪುಟ್ ಲೋ, ಡಿಫರೆಂಟ್ ಇನ್ಪುಟ್ 0 1 1 0 ಇದೆ, ಇದು ಔಟ್ಪುಟ್ ಹೈ ಆಗುತ್ತೆ. ಇಷ್ಟೇ ಎಕ್ಸ್ ಆರ್ ಲಾಜಿಕ್ ಗೇಟು. ಸೊ ಸಿ ಏನು ಎಕ್ಸ್ಪ್ರೆಷನ್ ಏನು? ಸಿ ಇಸ್ ಇಕ್ವಲ್ ಟು ವೈ ಇಸ್ ಇಕ್ವಲ್ ಟು ಎ ಪ್ಲಸ್ ಆರ್ ಬಿ. ಇದನ್ನ ಬರೀಬೇಕು ಅಂದ್ರೆ ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್. ಸರ್ ಇಲ್ಲಿ ಬರ್ದಿದ್ದು ಸರ್ ಮತ್ತೆ ಬರೀಬೇಕಂದ್ರೆ ಎಸ್ ತೋರಿಸ್ಬೇಕು, ದಿಸ್ ಇಸ್ ಎ ಅಂತ ತೋರಿಸ್ಬೇಕು, ದಿಸ್ ಇಸ್ ಬಿ ಅಂತ ತೋರಿಸ್ಬೇಕು, ದಿಸ್ ಇಸ್ ಸಿ ಅಂತ ತೋರಿಸ್ಬೇಕು. ಎಕ್ಸ್ಪ್ಲನೇಷನ್ ಮಾಡ್ಬೇಕಾದ್ರೆ ಹೇಳ್ತಿರಲ್ಲ, ರೆಫರ್ ಫಿಗರ್ ಎ ಬಿ ಸಿ, ಎ ಶೋಸ್ ದ ಬ್ಲಾಕ್ ಲಾಜಿಕ್ ಸಿಂಬಲ್, ಬಿ ಶೋಸ್ ದ ಟ್ರೂ ಟೇಬಲ್, ಸಿ ಶೋಸ್ ದ ಲಾಜಿಕ್ ಎಕ್ಸ್ಪ್ರೆಷನ್ ಅಂತ. ಸೊ ಇದನ್ನ ಫಾಲೋ ಅಪ್ ಮಾಡಬೇಕು. ಕ್ಲಿಯರ್? ನೋಡಿ ಎಷ್ಟು ಈಸಿ ಇದೆ, ಅರ್ಥ ಆಗ್ತಿದೆಯಲ್ಲ? ನೋಡಿ ಆರಾಮಾಗಿ 24 ಮಾರ್ಕ್ಸ್, 20ರಿಂದ 24 ಮಾರ್ಕ್ಸ್ ಇಷ್ಟರಲ್ಲೇ ಕೇಳ್ತಾನೆ, ಏನು ಕೇಳಲ್ಲ. ಎಂ ಸಿ ಕ್ಯೂಸ್ ಬರೋದಿದ್ರಲ್ಲೇ, ಎಫ್ ಐ ಕ್ಯೂಸ್ ಬರೋದಿದ್ರಲ್ಲೇ. ಈ ಲಾಜಿಕ್ಸ್ ನಮ್ನ ಹಾಕೊಳ್ಳಿ, ಅಲ್ಲಿ ಅಪ್ಲೈ ಮಾಡಿ, ಕ್ವಶನ್ ಕೇಳಿದಾಗ ರಿಲೇಟ್ ಮಾಡಿ, ಅಷ್ಟೇನೇನು ಇಲ್ಲ. ಸೊ ನೆಕ್ಸ್ಟ್ ಎಕ್ಸ್ ನಾರ್ ನೋಡಿ ಇಲ್ಲಿ, ಎಕ್ಸ್ ನಾರ್ ಲಾಜಿಕ್ ಗೇಟ್. ಎಕ್ಸ್ ನಾರ್ ಬಂದು ಎಕ್ಸ್ ಆರ್ದು ಉಲ್ಟಾ. ಇವಾಗ ಎಕ್ಸ್ ಆರ್ ಹಿಂಗ್ ಬರ್ದ್ರಪ್ಪ, ಹಿಂಗ್ ಬರ್ದ್ಬಿಟ್ಟು ಒಂದು ಲೈನ್ ಹಾಕಿ, ಇನ್ನೊಂದು ಲೈನ್ ಹಾಕಿ ಆರ್ ಗೇಟ್ ಬರ್ದ್ವಿ. ಇವಾಗ ಎಕ್ಸ್ ನಾರ್ ಏನು, ಒಂದು ನೆಗೇಟ್ ಇದೆ, ಆರ್ ಗೇಟ್ ಹಾಕಿ. ಸೊ ಎಕ್ಸ್ ನಾರ್ ಇಸ್ ಇಕ್ವಲ್ ಟು ವಾಟ್ ಹೇಳಿ ಇವಾಗ? ಎಕ್ಸ್ ಆರ್ ಪ್ಲಸ್ ನಾಟ್ ಆರ, ನಾಟ್ ಗೇಟ್. ಎಕ್ಸ್ ಆರ್ ಪ್ಲಸ್ ನಾಟ್ ಗೇಟ್, ಅಷ್ಟೇನು ಇಲ್ಲ. ಸೊ ಎ ಬಿ. ಸೊ ಇಲ್ಲಿ ವೈ ಇಸ್ಕೊಲ್ ಟು ಅವಲ್ ಏನ್ ಬರದ್ರಿ? ಎ ಪ್ಲಸ್ ಆರ್ ಬಿ ಬರದ್ರಿ. ಇಲ್ಲಿ ನಾಟ್ ಗೇಟ್ ಬರುತ್ತೆ, ಬಾರ್ ಹಾಕಿ, ಎ ಪ್ಲಸ್ ಆರ್ ಬಿ ಹೋಲ್ ಬಾರ್. ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ವೈ ಇಸ್ಕೊಲ್ ಟು ಎ ಬಾರ್ ಬಿ ಬಾರ್ ಪ್ಲಸ್ ಎ ಬಿ ಬರುತ್ತೆ. ಜ್ಞಾಪನ ಇಟ್ಕೊಳ್ಳಿ, ಅಷ್ಟೇ ಪ್ರಾಕ್ಟೀಸ್ ಮಾಡಿ. ಆಕ್ಚುಲಿ ಅದನ್ನ ಕೆ ಮ್ಯಾಪ್ ಇಂದ ಸಿಂಪ್ಲಿಫೈ ಮಾಡಬೇಕು, ಅದ್ ಬೇಡ, ಅವೆಲ್ಲ ನಿಮ್ಗೆ ಇಷ್ಟು ಜ್ಞಾಪನ ಇಟ್ಕೊಳ್ಳಿ. ಓಕೆ, ಟ್ರೂ ಟೇಬಲ್ ಏನ್ ಬರುತ್ತೆ? ಟ್ರೂ ಟೇಬಲ್ ಇಸ್ ವಾಟ್? ಎ ಬಿ y is equal to a plus r b whole bar. ಸೊ ಎಕ್ಸ್ ಆರ್ದು ಉಲ್ಟಾ ಅಷ್ಟೇ, ಇನ್ನೇನಿಲ್ಲ, ನಥಿಂಗ್ ಎಲ್ಸ್. ಎಕ್ಸ್ ಆರ್ ಗೊತ್ತಿನ ಬರ್ಕೊಂಬಿಡಿ, ಎಕ್ಸ್ ಆರ್ ಗೊತ್ತಿರುತ್ತಲ್ಲ, 0 1 1 0. ಇದು ಎಕ್ಸಾಕ್ಟ್ ಉಲ್ಟಾ ಮಾಡಿ, 1 0 0 1. ಇಲ್ಲ ಹೆಂಗ್ ತಿಳ್ಕೊಬೇಕು, ಡಿಫೈನ್ ಮಾಡ್ಬೇಕು ಎಕ್ಸ್ ಆರ್ ಎಕ್ಸ್ ನಾರ್ಗೆ. ಅಲ್ಲಿ ಎಕ್ಸ್ ಆರ್ ಏನು? ವೆನ್ ಸೇಮ್ ಇನ್ಪುಟ್ಸ್ ಔಟ್ಪುಟ್ ಲೋ. ಇಲ್ಲಿ ಸೇಮ್ ಇನ್ಪುಟ್ಸ್ ಔಟ್ಪುಟ್ ಹೈ, ಅಷ್ಟೇ ನೋಡಿ. ಸೇಮ್ ಇನ್ಪುಟ್ಸ್ ಔಟ್ಪುಟ್ ಹೈ, ಡಿಫರೆಂಟ್ ಇನ್ಪುಟ್ಸ್ ಔಟ್ಪುಟ್ ಲೋ. ಸೊ ದಿಸ್ ದ ವೇ. ಇಷ್ಟೇ ಲಾಜಿಕ್ ನೋಡಿ. ಇಲ್ಲಿ ಸೇಮ್ ಇನ್ಪುಟ್ಸ್ ಔಟ್ಪುಟ್ ಹೈ, ಡಿಫರೆಂಟ್ ಇನ್ಪುಟ್ಸ್ ಔಟ್ಪುಟ್ ಲೋ. ದಿಸ್ ದ ಸೇಮ್ ಲಾಜಿಕ್ ನೋಡಿ. ಎಲ್ಲಾ ಗೇಟ್ಸ್ ಕವರ್ ಮಾಡಿದೆ ನಿಮ್ಗೆ ಇಲ್ಲಿ. ನೋಡಿ ಇಲ್ಲಿ ನೋಡಿ, ಎಲ್ಲ ಸಮರೈಸ್ ಮಾಡೋಣ. ಇದು ಬಂದು ನಾಟ್, ಇದು ಬಂದು ಆರ್, ಇದು ಬಂದು ಆಂಡ್, ಸೊ ಇದು ಬಂದು ನ್ಯಾಂಡ್, ಇದು ಬಂದು ನಾರ್, ಇದು ಬಂದು ಎಕ್ಸ್ ಆರ್, ಇದು ಬಂದು ಎಕ್ಸ್ ನಾರ್. ನೋಡಿ ಎಲ್ಲ ಇಲ್ಲೇ ಬಂದ್ಬಿಡುತ್ತೆ ನಿಮ್ಗೆ, ಬರೀಬೇಕು ನೀವು ಇಲ್ಲಿ. ಸೊ ನಾಟ್ ಅಂದ್ರೆ ಸಿಂಬಲ್ ಬಂದು ಈ ತರ ಬರುತ್ತೆ. ಓಕೆ, ಸೊ ಯಾವ್ದಾರ ಒಂದ್ ತಗೊಬಹುದು, ಎ ತಗೊಬಹುದು. ಇಲ್ಲಿ ಎ, ಇದು ವೈ, ವೈ ಇಸ್ ಇಕ್ವಲ್ ಟು ಎ ಬಾರ್, ಇದನ್ನ ಬರೀಬೇಕು ನೀವು ಇಲ್ಲಿ. ಸೊ 1 1 0 0 ಅಷ್ಟಿದೆ ಇಲ್ಲ. ಆರ್ ಗೇಟ್, ಆರ್ ಗೇಟ್ ಹಿಂಗ್ ಬರುತ್ತೆ. ಓಕೆ, ಎ ಬಿ. ಸೊ ವೈ ಇಸ್ ಇಕ್ವಲ್ ಟು ಎ ಪ್ಲಸ್ ಬಿ ಬರುತ್ತೆ. ಸೊ 0 0 ಸಾರಿ 0 1 1 1 ಬರುತ್ತೆ. ಓಕೆ, ಆರ್ ಗೇಟ್. ಆಂಡ್ ಗೇಟ್ ಹಿಂಗ್ ಬರುತ್ತೆ. ಓಕೆ, so y is equal to a dot b 0 0 0 1. ಮಲ್ಟಿಪ್ಲಿಕೇಶನ್ ಗೇಟ್, ಅಡಿಷನ್ ಗೇಟ್. ನ್ಯಾಂಡ್ ಗೇಟ್ ಬಂದು ಆಂಡ್ ಉಲ್ಟಾ, ಇಲ್ಲೇ ಗೊತ್ತಾಗುತ್ತೆ ನೋಡಿ ನಿಮ್ಗೆ, ಇದ್ರದ್ದು ಉಲ್ಟಾ ಬಬಲ್ ಹಾಕಿದ್ರೆ. ಸೊ ಇದೇನಿದೆ ಉಲ್ಟಾ ಬರೋದು, 1 1 1 0. ಅವಾಗ ಏನಾಗುತ್ತೆ? y is equal to a dot b ಹೋಲ್ ಬಾರ್ ಬರುತ್ತೆ. ಓಕೆ, ಸೊ ನ್ಯಾಂಡ್ ಬಂದು ಆಂಡ್ ಉಲ್ಟಾ, ನಾರ್ ಬಂದು ಆರ್ ಉಲ್ಟಾ. ನೋಡಿ ಇಲ್ಲಿ ಇದೇನಿದೆ ಬರೀರಿ ಇಲ್ಲಿ, ಬಬಲ್ ಹಾಕಿ. ಸೊ y is equal to
ಇಲ್ಲಿ ಎ ಪ್ಲಸ್ ಬಿ ಇದೆ, ಎ ಪ್ಲಸ್ ಬಿ ಹೋಲ್ ಬಾರ್ ಮಾಡಿ ಅಷ್ಟೇ, ಮುಗೀತು. ಸೊ ಇಲ್ಲಿ ಏನಿದೆ, ಇದೇನಿದೆ ಉಲ್ಟಾ ಬರೀರಿ, 1 0 0 0. ಇದನ್ನ ಬೇಕಾದ್ರೆ ನೀವು ರಫ್ ವರ್ಕ್ ಲಾಸ್ಟ್ ಬರ್ಕೊಬಹುದು ಕನ್ಫ್ಯೂಷನ್ಸ್ ಆದ್ರೆ. ಎಕ್ಸ್ ಆರ್ ಬಂದು ಅಡಿಷನಲ್ 2 ಎಕ್ಸ್ಟ್ರಾ ಹಾಕಿ. ಓಕೆ, ಸೊ y is equal to a plus or b. ಓಕೆ, ಸೊ 0 1 1 0. ಎಕ್ಸ್ ನಾರ್ ಬಂದು ಇದಕ್ಕೊಂದು ಬಬಲ್ ಹಾಕಿ. ಸೊ y is equal to a plus or b ಹೋಲ್ ಬಾರ್. ಇದೇನಿದೆ ಉಲ್ಟಾ ಬರೀರಿ, 1 0 0 1 ಅಷ್ಟೇ. ನೋಡಿ, ಇಷ್ಟು ಮಿನಿಮಮ್ ಯಾಕೆ ಸ್ಟ್ರೆಸ್ ಮಾಡ್ತಾ ಇದೀನಿ ಅಂತಂದ್ರೆ 20 ಮಾರ್ಕ್ಸ್ ಇಂದ 25 ಮಾರ್ಕ್ಸ್ ಬರುತ್ತೆ, ಸಿ ಎಸ್ ಆಗ್ಲಿ ಇ ಸಿ ಆಗ್ಲಿ. ಅರ್ಥ ಮಾಡ್ಕೊಳ್ಳಿ, ತುಂಬಾ ಈಸಿ ಇದೆ, ಫ್ಯೂಚರ್ ಅಲ್ಲಿ ನಿಮಗೆ ಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ದ ಲಾಜಿಕ್ ಗೇಟ್ಸ್. ಸೊ ಡಿಯರ್ ಸ್ಟೂಡೆಂಟ್ಸ್, ವೀಕ್ 4 ಇಂದ ನಿಮಗೆ 24 ಮಾರ್ಕ್ಸ್ ಮಿನಿಮಮ್ ಬರುತ್ತೆ, 27 ಮಾರ್ಕ್ಸ್ ಮಿನಿಮಮ್ ಬರುತ್ತೆ, ಮ್ಯಾಕ್ಸಿಮಮ್ ಬರುತ್ತೆ ಅಂತ ಹೇಳಿದ್ದೆ. ಸೊ ಮಾಡಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಎಲ್ಲಿ ಬರುತ್ತೆ ಕ್ವಶನ್ಸ್ ನೋಡ್ತಾ ಹೋಗೋಣ. ಸೊ ಈಗ ಮಾಡಲ್ ಕ್ವೆಶ್ಚನ್ ಪೇಪರ್ 1 ನೋಡೋಣ. ನೋಡಿ, MCQ ಬಂದು 4 ಕ್ವಶನ್ ಬರುತ್ತೆ ನಮ್ಗೆ ಇಲ್ಲಿ. ಸೊ MCQ ಬಂದು ನಮ್ಗೆ ಇಲ್ಲಿ 4 ಕ್ವಶನ್ಸ್ ಬರುತ್ತೆ. ಫಿಲ್ ದ ಬ್ಲಾಂಕ್ಸ್ 1 ಬರುತ್ತೆ, 2 ಮಾರ್ಕ್ಸ್ 3 ಬರುತ್ತೆ, 3 ಮಾರ್ಕ್ಸ್ 1 ಬರುತ್ತೆ, 5 ಮಾರ್ಕ್ಸ್ 2 ಬರುತ್ತೆ MCQ 1 ಅಲ್ಲಿ. ಸೊ ಇಫ್ ಯು ಟೇಕ್ ದಿಸ್ MCQ 1, ನೋಡಿ ಇಲ್ಲಿ ಬಂದ್ರೆ ಮಾಡಲ್ ಕ್ವೆಶ್ಚನ್ ಪೇಪರ್ 1 ಬಂದ್ರೆ ನೋಡಿ ಇಲ್ಲಿ ಎಲ್ಲಿ ಬರುತ್ತೆ ಅಂತಂದ್ರೆ, ನೋಡಿ MCQ ಎಷ್ಟು ಬರುತ್ತೆ, MCQ ಬಂದು 4 ಬರ್ಬೇಕು ಇಲ್ಲಿ. ಓಕೆ, 4 ಎಲ್ಲಿ ಬರುತ್ತೆ ಅಂತಂದ್ರೆ ನಿಮ್ಗೆ ಇಲ್ಲಿ ನೋಡಿ ಇಲ್ಲಿ ಓಕೆ, ದ ಬೂಲಿಯನ್ ಕಾನ್ಸ್ಟೆಂಟ್ ರೆಪ್ರೆಸೆಂಟಿಂಗ್ ದ ಲಾಜಿಕ್ ಲೋ ಅಂತಂದ್ರೆ 0 ಬರುತ್ತೆ. ಇದು ಒಂದು ಕ್ವಶನ್. ಬೂಲಿಯನ್ ಎಕ್ಸ್ಪ್ರೆಷನ್ ಫಾರ್ ಆರ್ ಗೇಟ್ ವಿತ್ ದ ಇನ್ಪುಟ್ಸ್ ಎ ಅಂಡ್ ಬಿ. ಆರ್ ಗೇಟ್ ಅಂದ್ರೆ ಅಡಿಷನ್ ಗೇಟ್. ಸೊ ಕ್ವಶನ್ ನಂಬರ್ 5 ಬರುತ್ತೆ, ಇಟ್ಸ್ ನಥಿಂಗ್ ಬಟ್ ಆಪ್ಷನ್ ಎ. ಓಕೆ, ದಿಸ್ ಇಸ್ ದ ಆನ್ಸರ್. ಅದೇ ತರ ನೆಕ್ಸ್ಟ್ ನೋಡ್ತಾ ಹೋದ್ರೆ ನಿಮ್ಗೆ 4 5. ನೆಕ್ಸ್ಟ್ ದ ಔಟ್ಪುಟ್ ಆಫ್ NAND ಗೇಟ್ ಇಸ್ ಲೋ ಓನ್ಲಿ ವೆನ್. ಔಟ್ಪುಟ್ ಆಫ್ NAND ಗೇಟ್ ಇಸ್ ಲೋ ಓನ್ಲಿ ವೆನ್ ಅಂತಂದ್ರೆ, ಸೊ NAND ಗೇಟ್ ಔಟ್ಪುಟ್ ಲೋ ಯಾವಾಗ ಆಗುತ್ತೆ, ಬೋತ್ ದ ಇನ್ಪುಟ್ಸ್ ಆರ್ ಹೈ. ಬೋತ್ ದ ಇನ್ಪುಟ್ಸ್ ಆರ್ ಹೈ ಆದಾಗ 0 ಆಗುತ್ತೆ. ಇವಾಗ AND ಗೇಟ್ ಗೆ 0 0 0 1 ಬರುತ್ತೆ, NAND ಗೇಟ್ ಗೆ ಉಲ್ಟಾ. ಓಕೆ, ಲೋ ಕೇಳ್ತಾ ಇರೋದವನು, ಲೋ ಯಾವಾಗ ಆಗುತ್ತೆ ಅಂತಂದ್ರೆ ಬೋತ್ ದ ಇನ್ಪುಟ್ಸ್ ಆರ್ ಹೈ. ನೋಡಿ, ನೆಕ್ಸ್ಟ್ ಬಂದು ಕ್ವಶನ್ ನಂಬರ್ 6 ಕೇಳಿದಾನೆ. ದ ಔಟ್ಪುಟ್ ಆಫ್ NAND ಗೇಟ್ ಇಸ್ ಲೋ ಓನ್ಲಿ ವೆನ್. NAND ಗೇಟ್ ಔಟ್ಪುಟ್ ಯಾವಾಗ ಲೋ ಆಗುತ್ತೆ ಅಂದ್ರೆ ಬೋತ್ ದ ಇನ್ಪುಟ್ಸ್ ಆರ್ ಹೈ. ಸೊ ಗೊತ್ತಾಗಿಲ್ಲ ಅಂತಂದ್ರೆ AND ಗೇಟ್ ಬರ್ಕೊಳ್ಳಿ. AND ಗೇಟ್ ಏನು 0 0 0 1, NAND ಗೇಟ್ ಏನು 1 1 1 0. ನೋಡಿ, ಬೋತ್ ದ ಇನ್ಪುಟ್ಸ್ ಆರ್ ಹೈ, ಔಟ್ಪುಟ್ ಇಸ್ ಲೋ. ನೋಡಿ, ಆಪ್ಷನ್ ಏನ್ ಬರುತ್ತೆ, ಆಲ್ ದ ಇನ್ಪುಟ್ಸ್ ಆರ್ ಲೋ. ಆಪ್ಷನ್ ಬಿ ಬರುತ್ತೆ ಇಲ್ಲಿ 6 ಗೆ. ಔಟ್ಪುಟ್ ಆಫ್ NAND ಗೇಟ್ ಇಸ್ ಲೋ ಕೇಳಿರೋದು. ಹೈ ಅಂದ್ರೆ ಎನಿ ಒನ್ ಇನ್ಪುಟ್ ಇಸ್ ಲೋ, ಔಟ್ಪುಟ್ ಇಸ್ ಹೈ ಬರುತ್ತೆ ನಮ್ಗೆ ಇಲ್ಲಿ. ಸೊ ಸಿಂಪ್ಲಿಫೈ ಆಮೇಲೆ ಬರುತ್ತೆ. ಸೊ ಇದು 3 ಮಾರ್ಕ್ಸ್. ಇದು ಗೇಟ್ಸ್ ಅಲ್ಲಿ ಮಾತ್ರ ಹೇಳ್ತಾ ಇರೋದು ನಾನು ಇಲ್ಲಿ. ಇದು 3 MCQs ಅಲ್ಲಿ. ನೆಕ್ಸ್ಟ್ ಇನ್ ಯಾವುದು ಇಲ್ಲ. ಓಕೆ, ನೆಕ್ಸ್ಟ್ ಫಿಲ್ ಅಪ್ ದಿ ಬ್ಲಾಂಕ್ಸ್ ಹೋದ್ರೆ, ಓಕೆ, ನೆಕ್ಸ್ಟ್ ಇನ್ ಯಾವುದು ಬರಲ್ಲ ನಿಮ್ಗೆ ಇಲ್ಲಿ. ಫಿಲ್ ಅಪ್ ದಿ ಬ್ಲಾಂಕ್ಸ್ ಹೋದ್ರೆ ನೋಡಿ, ಇಲ್ಲಿ ಫಿಲ್ ಅಪ್ ದಿ ಬ್ಲಾಂಕ್ಸ್ ಅಲ್ಲಿ ದ ಇನ್ ಬೂಲಿಯನ್ ಆಲ್ಜಿಬ್ರಾ ದ ಕಾನ್ಸ್ಟೆಂಟ್ಸ್ ಯೂಸ್ಡ್ ಆರ್. ಫಿಲ್ ದಿ ಬ್ಲಾಂಕ್ಸ್ ಇಲ್ಲೇ ಕೊಟ್ಟಿರ್ತಾನೆ. ದ ಬೂಲಿಯನ್ ಆಲ್ಜಿಬ್ರಾ ದ ಕಾನ್ಸ್ಟೆಂಟ್ಸ್ ಅಂದ್ರೆ ಏನ್ ಹೇಳಿದೆ, ಕಾನ್ಸ್ಟೆಂಟ್ ಅಂದ್ರೆ ವ್ಯಾಲ್ಯೂ ಡಸ್ ನಾಟ್ ಚೇಂಜ್, 0 and 1 ಬೂಲಿಯನ್ ಆಲ್ಜಿಬ್ರಾದಲ್ಲಿ. ನೋಡಿ, ಇಲ್ಲಿ ದಿಸ್ ಇಸ್ ದ ಆನ್ಸರ್. ಇಲ್ಲೇ ಕೊಟ್ಟಿರ್ತಾನೆ, ಜಸ್ಟ್ ಚೂಸ್ ಮಾಡಬೇಕು. ಸೊ 4 ಮಾರ್ಕ್ಸ್ ಆಯ್ತು. ನೋಡಿ, ಅಲ್ಲಿ 3, ಇಲ್ಲೊಂದು 4 ಮಾರ್ಕ್ಸ್ ಆಯ್ತು. ನೆಕ್ಸ್ಟ್ 2 ಮಾರ್ಕ್ಸ್ ಬಂದ್ರೆ, 2 ಮಾರ್ಕ್ಸ್ ಬಂದ್ರೆ ಏನ್ ಕೇಳಿದಾನೆ, ಗೇಟ್ಸ್ ಅಲ್ಲಿ ಹೇಳ್ತಾ ಇರ್ತಾನೆ, ಓನ್ಲಿ ಗೇಟ್ಸ್. ನೋಡಿ, ಡಿಫೈನ್ ವೇರಿಯಬಲ್ ಅಂಡ್ ಕಾನ್ಸ್ಟೆಂಟ್ ಕೇಳಿದಾನೆ. ಆಲ್ರೆಡಿ ಹೇಳಿದೀನಿ ನಿಮಗೆ, ವೇರಿಯಬಲ್ ಅಂದ್ರೆ ಏನು, ಕಾನ್ಸ್ಟೆಂಟ್ ಅಂದ್ರೆ ಏನು ಡಿಫೈನ್ ಮಾಡಿದ್ರೆ ಸಾಕು. ವೇರಿಯಬಲ್ ಅಂದ್ರೆ ವ್ಯಾಲ್ಯೂ ಚೇಂಜ್ ಆಗುತ್ತೆ, ಕಾನ್ಸ್ಟೆಂಟ್ ಅಂದ್ರೆ ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇನ್ ಯಾವ್ದು ಸಿಂಪ್ಲಿಫೈ ಕೇಳಿದ್ರೆ ಆಮೇಲೆ ಬರೋಣ. ಓಕೆ, ಸೊ 2 ಮಾರ್ಕ್ಸ್ ಅಲ್ಲಿ ಅಷ್ಟೇ ನಿಮಗೆ ಒಂದೇ ಕ್ವಶನ್ ಬರೋದು ನಿಮ್ಗೆ ಇಲ್ಲಿ. ಓಕೆ, ನೆಕ್ಸ್ಟ್ ಬಂದು 3 ಮಾರ್ಕ್ಸ್ ಬಂದ್ರೆ, ನೋಡಿ ಇಲ್ಲಿ ಯಾವ್ದಿದೆ, ಸಿಂಪ್ಲಿಫೈ, ಬೂಲಿಯನ್ ಎಕ್ಸ್ಪ್ರೆಷನ್, ಸಿಂಪ್ಲಿಫಿಕೇಶನ್ ಇದೆ. ಇಲ್ಲಿ ಯಾವ್ದು ಬರಲ್ಲ, ಎನ್ಕೋಡ್ ಡಿಕೋಡ್ ಯಾವ್ದು 3 ಮಾರ್ಕ್ಸ್ ಯಾವ್ದು ಬರಲ್ಲ ಅಂದ್ರೆ ಬೇರೆ ಪಾರ್ಟ್ ಅಲ್ಲಿ ಬರುತ್ತೆ. ವೀಕ್ 4 ಅಲ್ಲಿ ಅದನ್ನ ಕವರ್ ಮಾಡಿಲ್ಲ. ಓಕೆ, ಸೊ ನೆಕ್ಸ್ಟ್ 5 ಮಾರ್ಕ್ಸ್ ಬಂದ್ರೆ, ನೋಡಿ ಇಲ್ಲಿ ಕೇಳಿದಾನೆ ಇಲ್ಲಿ, ಎಕ್ಸ್ಪ್ಲೈನ್ ಆಂಡ್ ನಾರ್ ಗೇಟ್ ವಿತ್ ಟ್ರೂ ಟೇಬಲ್ ಅಂಡ್ ಲಾಜಿಕ್ ಎಕ್ಸ್ಪ್ರೆಷನ್. ನೋಡಿ, ಎಕ್ಸ್ಪ್ಲೈನ್ ಮಾಡಿದ್ವಿ. ನೋಡಿ, 5 ಮಾರ್ಕ್ಸ್ ಬಂತು. 5 3 8 9 ಮಾರ್ಕ್ಸ್ ಇಲ್ಲೇ ಬಂದ್ಬಿಡ್ತ್ರಿ. ಇನ್ನೇನ್ರಿ ಬೇಕು. ಆಮೇಲೆ ಫುಲ್ ಆರ್ಡರ್ ಬೇಡ, ನೆಕ್ಸ್ಟ್ ಹೋಗುತ್ತೆ. ಇದಾದ್ರು ಬೇಡ, ನೆಕ್ಸ್ಟ್ ಬರುತ್ತೆ. ಓಕೆ, ನೆಕ್ಸ್ಟ್ 10 ಮಾರ್ಕ್ಸ್ ಬಂದ್ರೆ, 10 ಮಾರ್ಕ್ಸ್ ನೋಡಿ ಇಲ್ಲಿ ಸಿಂಪ್ಲಿ ರಿಯಲೈಸೇಷನ್ ಕೇಳಿದ್ರೆ ನೆಕ್ಸ್ಟ್ 5th ವೀಕ್ ಬರುತ್ತೆ. ಸೊ ಇಷ್ಟು ನೋಡಿ, ಇಲ್ಲಿ ಹೇಳಿದ್ರಲ್ಲ, ಗೇಟ್ಸ್ ಹೋದ್ರೆ ಮಿನಿಮಮ್ 10 ಮಾರ್ಕ್ಸ್ ಅಂತೂ ಗ್ಯಾರಂಟಿ. ಇದು ಮಾಡಲ್ ಕ್ವೆಶ್ಚನ್ ಪೇಪರ್ 1 ಅಲ್ಲಿ. ಇವಾಗ 2 ಬಂದ್ರೆ ನೋಡಿ, ಇಲ್ಲಿ 2 ಬಂದ್ರೆ ಸೇಮ್ MCQ 4, ಫಿಲ್ ದಿ ಬ್ಲಾಂಕ್ಸ್ 1, 2 ಮಾರ್ಕ್ಸ್ 3, ಇದು ಒಂದು 10 ಮಾರ್ಕ್ಸ್ ಒಂದು ಕೇಳಿದ. ನೋಡೋಣ ಯಾವ್ದು ಬರುತ್ತೆ ಅಂತ. ಓಕೆ, ಸೊ ಮಾಡಲ್ ಕ್ವೆಶ್ಚನ್ ಪೇಪರ್ ಸೊಲ್ಯೂಷನ್ಸ್ ನೋಡಿ, ಸೊಲ್ಯೂಷನ್ಸ್ ಇಲ್ಲೇ ಇದೆ ನಿಮಗೆ, ನೋಡ್ಕೊಬಹುದು ಎಲ್ಲಿದೆ ಅಂತ ಹೇಳಿ ಚೆಕ್ ಮಾಡ್ಕೊಬಹುದು. ನೆಕ್ಸ್ಟ್ ಮಾಡಲ್ ಕ್ವೆಶ್ಚನ್ ಪೇಪರ್ 2 ಬಂದ್ರೆ, ನೋಡಿ ಇಲ್ಲಿ MCQs ಬಂದ್ರೆ ನೋಡಿ ಇಲ್ಲಿ. ಸೊ MCQs ಬಂದ್ರೆ ನೋಡಿ ಇಲ್ಲಿ ಬರುತ್ತೆ, ದ ಲಾಜಿಕ್ ಆಪರೇಷನ್ ಪರ್ಫಾರ್ಮ್ಡ್ ಬೈ AND ಗೇಟ್. ಲಾಜಿಕ್ ಆಪರೇಷನ್ ಪರ್ಫಾರ್ಮ್ಡ್ ಬೈ AND ಗೇಟ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಗೇಟ್ ಹೇಳಿದ್ರೆ ನೋಡಿ, ಕಾನ್ಸೆಪ್ಟ್ಸ್ ಎಷ್ಟು ಪ್ಲೇ ಆಗುತ್ತೆ ನೋಡಿ ಇಲ್ಲಿ. ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಳ್ಳಿ. ಓಕೆ, AND ಗೇಟ್ ಅಂದ್ರೆ ಮಲ್ಟಿಪ್ಲಿಕೇಶನ್, ಆರ್ ಗೇಟ್ ಅಂದ್ರೆ ಅಡಿಷನ್. ಓಕೆ, ಡಿಮಾರ್ಗಸ್ ಲಾ ಬೇಡ. ದ ಲಾಜಿಕ್ ಗೇಟ್ ದಟ್ ಗಿವ್ಸ್ ಔಟ್ಪುಟ್ 1 ಓನ್ಲಿ ವೆನ್ ಬೋತ್ ಇನ್ಪುಟ್ಸ್ ಈಸ್ ಡಿಫರೆಂಟ್. XOR ಗೇಟ್ ನೋಡಿ, 0 1 1 0 ಇದಾಗ ಔಟ್ಪುಟ್ ಹೈ ಆಗುತ್ತೆ. ಯಾವ್ದು ಇದು, ಇಸ್ ನಥಿಂಗ್ ಬಟ್ XOR ಗೇಟ್. ಅರ್ಥ ಆಯ್ತಾ? ಅಂದ್ರೆ ಈ ಗೇಟ್ ಬರುತ್ತೆ. ಕ್ವಶನ್ ನಂಬರ್ 6 ಬರುತ್ತೆ. ಓಕೆ, ಆಮೇಲೆ ಕನ್ಸ್ಟ್ರಕ್ಷನ್ಸ್ ಬರುತ್ತೆ. ಕನ್ಸ್ಟ್ರಕ್ಷನ್ ಲಾಜಿಕ್ ಗೇಟ್ ಬರಲ್ಲ. ಫುಲ್ ಆರ್ಡರ್ ಬರುತ್ತೆ. ನೆಕ್ಸ್ಟ್ ಡಿ ಮಲ್ಟಿಪ್ಲೆಕ್ಸರ್,
BC7 ಸೆಗ್ಮೆಂಟ್ ಇವೆಲ್ಲ ಬರಲ್ಲ. ಸೊ 2 ಕ್ವಶನ್ ಬರುತ್ತೆ ನಮ್ಗೆ ಇಲ್ಲಿ. ಫುಲ್ ಆಡರ್ ಇನ್ಪುಟ್, ದ ಮೇನ್ ಡಿಫರೆನ್ಸ್, ಸಿಂಪ್ಲಿಫೈ ದ ಎಕ್ಸ್ಪ್ರೆಷನ್, TTL. ಓಕೆ, ಸೊ 2 MCQs ಬರುತ್ತೆ, 2 ಮಾರ್ಕ್ಸ್ ಬರುತ್ತೆ ಇಲ್ಲಿ. ಫಿಲ್ ದ ಬ್ಲಾಂಕ್ಸ್ ಬಂದ್ರೆ ನೋಡಿ, ಫಿಲ್ ದ ಬ್ಲಾಂಕ್ಸ್ ಬಂದ್ರೆ ನಮ್ಗೆ ಇಲ್ಲಿ ದ ಲಾಜಿಕಲ್ ಆಪರೇಷನ್ ಪರ್ಫಾರ್ಮ್, ಕ್ವಶನ್ ನಂಬರ್ 2 ಬರುತ್ತೆ. ದ ಲಾಜಿಕಲ್ ಆಪರೇಷನ್ ಪರ್ಫಾರ್ಮ್ ಬೈ ಆರ್ ಗೇಟ್. ಆರ್ ಗೇಟ್ ಅಂದ್ರೆ ಏನಿದೆ, ಅಡಿಷನ್ ಅಂತ ಹೇಳಿದ್ರೆ ನೋಡಿ, ಅಡಿಷನ್ ಕೊಟ್ಟಿದ್ದಾನೆ ಇಲ್ಲಿ. ಎಷ್ಟು ಸಿಂಪಲ್ ಇದೆ ನೋಡಿ, 10 ಮಾರ್ಕ್ಸ್ ಅಂತೂ ಮೋಸ ಇಲ್ಲ ನಿಮ್ಗೆ ಇಲ್ಲಿ. ನೆಕ್ಸ್ಟ್ 2 ಮಾರ್ಕ್ಸ್ ಬಂದ್ರೆ ಫಿಲ್ ದ ಬ್ಲಾಂಕ್ಸ್ ಒಂದೇ ಕೇಳೋದು. 2 ಮಾರ್ಕ್ಸ್ ಬಂದ್ರೆ ನೋಡಿ, ಡೆಫಿನೇಷನ್ ಕೇಳಿದಾನೆ, ಡಿಫೈನ್ ಲಾಜಿಕ್ ಗೇಟ್ ಒಂದ್ ಕೇಳಿದಾನೆ. ಓಕೆ, ರಿಯಲೈಸ್ ಇದು ಎಲ್ಲ ಅಪ್ಲಿಕೇಶನ್ಸ್ ಬರುತ್ತೆ. ಲಾಜಿಕ್ ಗೇಟ್ ಅಂದ್ರೆ ಏನ್ ಹೇಳಿದೆ ಆಲ್ರೆಡಿ ಹೇಳಿದೀನಿ ನಿಮ್ಗೆ, ಆ ನೋಟ್ಸ್ ಅಲ್ಲಿ ನೋಡ್ಕೊಂಡು ಆನ್ಸರ್ ಮಾಡಿ. ನೆಕ್ಸ್ಟ್ 3 ಮಾರ್ಕ್ಸ್ ಬಂದ್ರೆ ಅಸೋಸಿಯೇಟಿವ್ ಲಾ ಇದ್ರಲ್ಲಿ ಕೇಳಿಲ್ಲ. ಓಕೆ, ಗೇಟ್ಸ್ ಅಲ್ಲಿ ಕೇಳಿಲ್ಲ. ಸೊ 3 1 2 5 ಮಾರ್ಕ್ಸ್ ಆಯ್ತು. 5 ಮಾರ್ಕ್ಸ್ ಬಂದ್ರೆ ನೋಡಿ, ಇಲ್ಲಿ ಕೇಳಿದಾನೆ ಇಲ್ಲಿ ನೋಡಿ, ಡ್ರಾ ನಾಟ್ ಆರ್ ಎಕ್ಸ್ ಆರ್ ಗೇಟ್ ಯೂಸಿಂಗ್ ಇದು ರಿಯಲೈಸೇಷನ್, ಇದು ಬರಲ್ಲ. ಓಕೆ, 10 ಮಾರ್ಕ್ಸ್ ಗೆ ಇದು 5 ಮಾರ್ಕ್ಸ್ ಅಲ್ಲಿ ಯಾವ್ದು ಇಲ್ಲ. ನೆಕ್ಸ್ಟ್ ಇಲ್ಲಿ ಬಂದ್ರೆ ನೋಡಿ, ಇಲ್ಲಿ ಕೇಳಿದಾನೆ 10 ಮಾರ್ಕ್ಸ್ ಕೇಳಿದಾನೆ ನೋಡಿ. ಇನ್ ಏನ್ ಬೇಕು, ಡಿಸ್ಕಸ್ ದ ಲಾಜಿಕ್ ಗೇಟ್, ಆಂಡ್ ಗೇಟ್ ಕೇಳಿದಾನೆ, ಆರ್ ಗೇಟ್ ಕೇಳಿದಾನೆ, ನಾಟ್ ಗೇಟ್ ಕೇಳಿದಾನೆ, ನಾರ್ ಗೇಟ್ ಕೇಳಿದಾನೆ, ಎಕ್ಸ್ ಆರ್ ಗೇಟ್ ಕೇಳಿದಾನೆ. 10 ಮಾರ್ಕ್ಸ್ ಯಾರಿಗುಂಟು ಯಾರಿಗಿಲ್ಲ. 10 ಪ್ಲಸ್ 12 ಒಂದು 13 ಮಾರ್ಕ್ಸ್ ಕೇಳಿದಾನೆ. 13 2 15 ಮಾರ್ಕ್ಸ್ ಗೇಟ್ ಇಂದ. ದಿಸ್ ಇಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಓಕೆ, ಕರೆಕ್ಟ್ ಆಗಿ ಈ ವಿಡಿಯೋನ ಕಂಪ್ಲೀಟ್ ನೋಡ್ಬಿಡಿ. ಇವಾಗ ಮಾಡಲ್ ಕ್ವಶನ್ ನಂಬರ್ 3 ಬಂದ್ರೆ ನೋಡಿ, 3 ಅಲ್ಲೂ ಅಷ್ಟೇ ನಿಮ್ಗೆ ಇಲ್ಲಿ. ಓಕೆ, ಗೇಟ್ಸ್ ಅಲ್ಲಿ ಹೇಳ್ತಾ ಇರೋದು, ಬೇರೆದೇನಿಲ್ಲ, ಗೇಟ್ಸ್ ಅಲ್ಲಿ ಹೇಳ್ತಾ ಇರೋದು. 3 ಅಲ್ಲಿ ಬಂದ್ರೆ ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ಸೇಮ್ ಆಗಿ MCQs 2 ಕೇಳಿದಾನೆ. ಓಕೆ, ಆಮೇಲೆ ಇದು ಒಂದು ಕೇಳಿದಾನೆ. ಸೊ MCQ 2 ಕೇಳಿದಾನೆ, ಫಿಲ್ ದ ಬ್ಲಾಂಕ್ಸ್ 1, 3 ಮಾರ್ಕ್ಸ್ 2 ಮಾರ್ಕ್ಸ್ 3, 3 ಮಾರ್ಕ್ಸ್ 1, 5 ಮಾರ್ಕ್ಸ್ 1, ಇಲ್ಲೂ 10 ಮಾರ್ಕ್ಸ್ ಕೇಳಿದಾನೆ. ಸೊ MCQ 3 ಬಂದ್ರೆ ನಾವಿಲ್ಲಿ, ಓಕೆ 3 ಬಂದ್ರೆ ಓಕೆ ನೋಡಿ, ಇಲ್ಲಿ MCQ ಬರೋಣ, MCQ ಪಾರ್ಟ್ ಬರೋಣ. ಸೊ MCQ ಪಾರ್ಟ್ ಎಲ್ಲಿದೆ, ಓಕೆ ಇಲ್ಲಿ ಬರುತ್ತೆ. ಯೂನಿವರ್ಸಲ್ ಗೇಟ್ ಕೇಳಿದೆ ನೋಡಿ, ಇಲ್ಲಿ ಕ್ವಶನ್ ನಂಬರ್ 4. ಆಮೇಲೆ ಅಷ್ಟೇ, ಕ್ವಶನ್ ನಂಬರ್ 4, ಯೂನಿವರ್ಸಲ್ ಲಾಜಿಕ್ ಗೇಟ್ ಇನ್ ಡಿಜಿಟಲ್ ಲಾಜಿಕ್ ಆರ್ ಯಾವ್ದು ಅಂತ. ಯೂನಿವರ್ಸಲ್ ಲಾಜಿಕ್ ಗೇಟ್, ಡಿಜಿಟಲ್ ಲಾಜಿಕಲ್ ಯಾವ್ದು ಅಂತಂದ್ರೆ, ಯೂನಿವರ್ಸಲ್ ಗೇಟ್ಸ್ ಬರೋದು 2 ನಾರು ಮತ್ತೆ ನ್ಯಾಂಡ್. ಅರ್ಥ ಆಯ್ತಾ ನೋಡಿ, ಎಷ್ಟು ಈಸಿ ಇದೆ ನೋಡಿ. 1 ಮಾರ್ಕ್ ಮಲ್ಟಿಪ್ಲೆಕ್ಸರ್, ಎನ್ಕೋಡ್ ಡಿಕೋಡರ್, ಪರ್ಪಸ್. ಓಕೆ, ಯಾವ್ದು ಇಲ್ಲ, ಗೇಟ್ಸ್ ಯಾವ್ದು ಇಲ್ಲ, ಸೆಲೆಕ್ಟ್ ಲೈನ್ಸ್. ಓಕೆ, ಯಾವ್ದು ಇಲ್ಲ. ಓಕೆ, MCQ ಒಂದೇ ಒಂದು ಕೇಳಿರೋದು. ಫಿಲ್ ದ ಬ್ಲಾಂಕ್ಸ್ ಬಂದ್ರೆ ನೋಡಿ, ಇಲ್ಲಿ ಗೇಟ್ ಕೇಳಿದಾನೆ. ದ ಗೇಟ್ ವಿಚ್ ಕ್ಯಾನ್ ಬಿ ಯೂಸ್ ಟು ರಿಯಲೈಸ್ ಎನಿ ಲಾಜಿಕ್ ಫಂಕ್ಷನ್ ಆರ್ ಕಾಲ್ಡ್ ಏನೋ ಲಾಜಿಕ್ ಯೂನಿವರ್ಸಲ್ ಗೇಟ್ಸ್. ಓಕೆ, ಯೂನಿವರ್ಸಲ್ ಗೇಟ್ಸ್ ನ ಎನಿ ಲಾಜಿಕ್ ಫಂಕ್ಷನ್ ರಿಯಲೈಸ್ ಮಾಡಬಹುದು, ನ್ಯಾಂಡ್ ನಾರ್. ಓಕೆ, ಸೊ 2 1 1 2. ಸೊ MCQ ಒಂದು, ಇದ್ರಲ್ಲಿ ಒಂದು 2 ಮಾರ್ಕ್ಸ್ ಆಯ್ತು. 2 ಮಾರ್ಕ್ಸ್ ಬಂದ್ರೆ, ಓಕೆ 2 ಮಾರ್ಕ್ಸ್ ಬಂದ್ರೆ ನೋಡಿ, ಯಾವ್ದನ್ನ ಕೇಳಿದಾನ, ಎಸ್ ಟ್ರೂತ್ ಟೇಬಲ್ ಅಂಡ್ ಲಾಜಿಕ್ ಎಕ್ಸ್ಪ್ರೆಷನ್, ಡಿಫೈನ್ ಟ್ರೂತ್ ಟೇಬಲ್ ಲಾಜಿಕ್ ಎಕ್ಸ್ಪ್ರೆಷನ್. ಎಷ್ಟು ಸಿಂಪಲ್ ಇದೆ ನೋಡಿ. ಟ್ರೂತ್ ಟೇಬಲ್ ಅಂದ್ರೆ ಏನು, ಎಲ್ಲಾ ಪ್ಯಾರಾಮೀಟರ್ಸ್, ಎಲ್ಲಾ ಮೀನ್ಸ್ ಔಟ್ಪುಟ್ಸ್ ನ ಇಂಡಿಕೇಟ್ ಮಾಡುತ್ತೆ. ಇನ್ಪುಟ್ಸ್ ಕೊಡ್ತೀವಿ, ಔಟ್ಪುಟ್ಸ್ ಬರೋದು ಟ್ರೂತ್ ಟೇಬಲ್ ಆಗುತ್ತೆ. ಲಾಜಿಕ್ ಎಕ್ಸ್ಪ್ರೆಷನ್ ಅಂದ್ರೆ ದಟ್ ರಿಯಲೈಸಸ್ ವಾಟ್ ದ ಲಾಜಿಕ್ ಗೇಟ್ ವಿಲ್ ಡೂ. ಒಂದು ಎಕ್ಸಾಂಪಲ್ ಕೊಡಿ, ಯಾವ್ದೋ ಒಂದು ಗೇಟ್ ತಗೊಂಡು ಎಕ್ಸಾಂಪಲ್ ಕೊಡಿ, ಮುಗಿದು 2 ಮಾರ್ಕ್ಸ್. ಓಕೆ, ವೇರಿಯಬಲ್ ಕಾನ್ಸ್ಟೆಂಟ್ ಕೇಳಿದೆ ನೋಡಿ, ಡಿಫರೆನ್ಸ್ ಬಿಟ್ವೀನ್ ವೇರಿಯಬಲ್ ಅಂಡ್ ಕಾನ್ಸ್ಟೆಂಟ್. ಸೊ ವೇರಿಯಬಲ್ ವ್ಯಾಲ್ಯೂ ಅಸೈನ್ ಮಾಡಬಹುದು ನಾವಿಲ್ಲಿ, ಕಾನ್ಸ್ಟೆಂಟ್ ಗೆ ವ್ಯಾಲ್ಯೂ ಅಸೈನ್ ಮಾಡಕ್ ಆಗಲ್ಲ. ಇದನ್ನೇ ಕಾನ್ಸೆಪ್ಟ್ ತಿಳ್ಕೊಂಡು ಅಪ್ಲೈ ಮಾಡ್ಬೇಕು ಇದನ್ನ ನೋಡಿ. 2 + 2 4 ಮಾರ್ಕ್ಸ್ ಕೇಳಿದಾನೆ. ಇನ್ ಏನ್ ಬೇಕು ನಿಮಗೆ, ಅಲ್ಲಿ 2 ಆಯ್ತು, ಇಲ್ಲಿ 2 4, 4 + 2 6 ಮಾರ್ಕ್ಸ್ ಆಯ್ತು. 3 ಮಾರ್ಕ್ಸ್ ಬಂದ್ರೆ, ಸೊ 3 ಮಾರ್ಕ್ಸ್ ಬಂದ್ರೆ ನೋಡಿ, ಎಷ್ಟು ಯಾವ್ದಿದೆ ಇಲ್ಲಿ, ಗೇಟ್ಸ್ ಏನ್ ಕೇಳಿದಾನ, ಕೇಳಿಲ್ಲ. ಓಕೆ, ನೋ ಇಶ್ಯೂ, 3 ಮಾರ್ಕ್ಸ್ ಅಲ್ಲಿ ಕೇಳಿಲ್ಲ. ನೆಕ್ಸ್ಟ್ 5 ಮಾರ್ಕ್ಸ್ ಬಂದ್ರೆ, ಓಕೆ 6 ಮಾರ್ಕ್ಸ್ ಆಯ್ತು ಆಲ್ರೆಡಿ. ನೋಡಿ ಇಲ್ಲಿ 5 ಮಾರ್ಕ್ಸ್ ಬಂದ್ರೆ ಕೇಳಿದಾನೆ, ಎಕ್ಸ್ಪ್ಲೈನ್ ನಾಟ್ ಆರ್ ಎಕ್ಸ್ ಆರ್ ಗೇಟ್ 5 ಮಾರ್ಕ್ಸ್, 6 5 11. ಲಾಜಿಕ್ ಡಯಾಗ್ರಾಮ್, ಟ್ರೂತ್ ಟೇಬಲ್ ಬೇಡ. ಓಕೆ, ರಿಯಲೈಸ್ ಅದು ಆದ್ಮೇಲೆ ಬರುತ್ತೆ. ಓಕೆ, 11 ಮಾರ್ಕ್ಸ್ ಆಯ್ತು ನೋಡಿ. ಇದನ್ನೇ ಹೇಳ್ತಾ ಇರೋದು ನಾನು ನಿಮ್ಗೆ, 11 ಮಾರ್ಕ್ಸ್ ಆಯ್ತು. 10 ಮಾರ್ಕ್ಸ್ ಬಂದ್ರೆ ಇದ್ರಲ್ಲಿ ಕೇಳಿದ ಡಿಮಾರ್ಗನ್ಸ್ ಲಾ ಕೇಳಿದಾನೆ. ಓಕೆ, ಓಕೆ ನೋಡಿ, ಎಲ್ಲ ನೋಡಿ, ಇಲ್ಲಿ ಡ್ರಾ ಮಾಡಬೇಕು ಅಂದ್ರೆ ಬೇಸಿಕ್ ಗೇಟ್ಸ್ ಬೇಕು. ಸೊ 11 ಮಾರ್ಕ್ಸ್ ಕೇಳಿದಾನೆ, ಹೇಳದ್ನಲ್ಲ 10 ರಿಂದ 12 ಮಾರ್ಕ್ಸ್ ಪ್ರಾಬ್ಲಮ್ಮೇ ಇಲ್ಲ, ಆರಾಮಾಗಿ ಆನ್ಸರ್ ಮಾಡಬಹುದು ನಾವಿಲ್ಲಿ. ಓಕೆ, ಸೊ ಅರ್ಥ ಆಯ್ತಲ್ಲ. ಸೊ ದಿಸ್ ದ ಓವರ್ ಆಲ್ ವ್ಯೂ ಆಫ್ ದ ವೀಕ್ 4 ಲಾಜಿಕ್ ಗೇಟ್ ಯೂಸ್ ಮಾಡ್ಕೊಂಡು. ಇದು ಜಸ್ಟ್ ಪಾರ್ಟ್ 1 ಮಾಡಿರೋದು. ನೆಕ್ಸ್ಟ್ ಇನ್ನ ಬೂಲಿಯನ್ ಲಾಸ್ 2 ಮಾಡಬೇಕು, ಅದನ್ನ ವಿಡಿಯೋ 2 ಅಲ್ಲಿ ಮಾಡ್ತೀನಿ ನಾನು ನಿಮ್ಗೆ. ಸೊ ಇಷ್ಟು ಏನ್ ಮಾಡಿದೀನಿ, ವಿಡಿಯೋ ಮಾಡಿರೋದು ಜಸ್ಟ್ ಕಾನ್ಸ್ಟೆಂಟ್ಸ್, ವೇರಿಯಬಲ್ಸ್, ಫಂಕ್ಷನ್ಸ್ ಮತ್ತೆ ಲಾಜಿಕ್ ಗೇಟ್ಸ್ ಮೇಲೆ. ನೆಕ್ಸ್ಟ್ ಇನ್ನ ನಮ್ಗೆ ಡಿಮಾರ್ಗನ್ಸ್ ಲಾ, ಬೂಲಿಯನ್ ಲಾ ಇದೆ, ಅದನ್ನ ಪಾರ್ಟ್ 2 ಅಲ್ಲಿ ಮಾಡ್ತೀನಿ. ಓಕೆ, ಸೊ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಹೇಳಿದ್ನಲ್ಲ, 25 ಮಾರ್ಕ್ಸ್ ಅಶ್ಯೂರೆನ್ಸ್ ಸಿಗುತ್ತೆ, 40 ಮಾರ್ಕ್ಸ್. ಮಿಸ್ ಮಾಡಕ್ ಹೋಗ್ಬೇಡಿ, ಕೀಪ್ ವೇಟಿಂಗ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ಆಮೇಲೆ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಬರುತ್ತೆ ಅಂತ ನಿಮ್ಗೆ ಇಷ್ಟು ಲಾಸ್ ಬರುತ್ತೆ, ಕಮ್ಯುಟೇಟಿವ್ ಲಾ, ಅಸೋಸಿಯೇಟಿವ್ ಲಾ, ಡಿಸ್ಟ್ರಿಬ್ಯೂಟಿವ್ ಲಾ, ಆಂಡ್ ಲಾ, ಆರ್ ಲಾ, ಇನ್ವರ್ಷನ್ ಲಾ, ಅಬ್ಸರ್ವೇಷನ್ ಲಾ, ಡಿಮಾರ್ಗನ್ಸ್ ಲಾ, ಇಷ್ಟು ಬರುತ್ತೆ. ಇಷ್ಟು ರಿಮೈನಿಂಗ್ ನಿಮ್ಗೆ ಇನ್ನೊಂದು 10 ಮಾರ್ಕ್ಸ್ ಆಡ್ ಅಪ್ ಆಗುತ್ತೆ ನಿಮ್ಗೆ. ಇಷ್ಟು ಏನ್ ಮಾಡಿದೆ, ಪ್ರಾಕ್ಟೀಸ್ ಮಾಡಿ. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ, ಆಮೇಲೆ ಶೇರ್ ಮಾಡಿ, ಬಿಕಾಸ್ ಶೇರಿಂಗ್ ಇಸ್ ಕೇರಿಂಗ್. ಆಮೇಲೆ ನಿಮ್ಮ ಹತ್ರ ಏನ್ ನೋಟ್ಸ್ ಇರೋದು ನನಗೆ ಕಳಿಸಿ, ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಕೀಪ್ ವೇಟಿಂಗ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ಸೊ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ 1 ಪಾರ್ಟ್ 2 ಶಾರ್ಟ್ಲಿ ಅಪ್ಲೋಡ್ ಮಾಡ್ತೀನಿ. ವೇಟ್ ಮಾಡಿ ಅಂಡ್ ವಾಚ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್.